ಬೇಕಾದಂಗೆ ನಾ ಹೇಳ್ತೇನೆ ಕೇಳ್ತೇನೆ ಅನ್ನಿಸ್ತದ. ಇದು ಭೌತಿಕ ಜ್ಞಾನ. ಅದನ್ನು ಮೀರಿ ಐತಿದು. ಇದು ಏನು ಮನ ಬುದ್ಧಿಗೆ ನಿಲುಕಲಾರದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿರುವಂತಹ ಆಚೆಗಿನ ಅನುಭವನ ಜ್ಞಾನ. ಏನು ಇವೆಲ್ಲ ಜಡವನ್ನ ಕುರಿತಷ್ಟ ಇದರ ಜ್ಞಾನ. ಮನ ಬುದ್ಧಿಯಾದಿಗಳೇ ಅದಕ್ಕೆ ನಿಲುಕಲಾರದಂತ. ಅಲ್ಲಿ ಬುದ್ಧಿ ಕೆಲಸ ಇಲ್ಲ, ಇಲ್ಲ ಮನಸ್ಸಿನ ಕೆಲಸ ಇಲ್ಲ. ಅಲ್ಲಿ ಏನ್ ಈ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಅಷ್ಟ ಅವು. ನಿದ್ದೆ ಎತ್ತಿದಾಗ ಏನ್ ಮಾಡ್ತಾವು? ಎಲ್ಲ ಅಡಿಗೆ ಹೋಗಿರ್ತಾವಿಲ್ಲ. ನಿದ್ದೆ ಎತ್ತಿದಾಗ ಏನ್ ಮಾಡ್ತಾವ? ಬುದ್ಧಿ ಎಲ್ಲ ನಿದ್ದೆ ಎತ್ತ ಮುಟ್ಟ ಅಷ್ಟ ನಿನ್ ಶಾಣೆತನ ಅಂತಾರಲ್ಲ. ಆ ಶಾಣೆ ಅದ ಅನ್ನೋದು ನಿದ್ದೆ ಎತ್ತ ಮುಟ್ಟ ಅಷ್ಟಾರಿ ಒಂದು. ಅಲ್ಲಿ ಇದು ನಡೀದಿಲ್ಲ ಅಂತ. ಬುದ್ಧಿ ವ್ಯವಹಾರ ನಡೀದಿಲ್ಲ ಅಲ್ಲಿ. ಅದನ್ನು ಮೀರಿ ಇದ್ದದ್ದು, ಮನ ಬುದ್ಧಿಯಾದಿಗಳನ್ನು ಮೀರಿದ್ದು. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ. ಅರಿವು ಎಲ್ಲವನ್ನು ಮೀರಿ ಐತದಂತ. ಕ್ರಿಯಾಗಟ್ಟಿ ಅಂದ್ರೆ ನಡತಿ ಗಟ್ಟಿಬೇಕು. ಕ್ರಿಯಾಗಟ್ಟಿ ಅಂದ್ರೆ ನಾವು ವಿಭೂತಿಗೆ ಅಂತ ತಿಳ್ಕೊಂತೀವಿ. ಕ್ರಿಯಾಗಟ್ಟಿ ಹಚ್ಕೋರಿ ಅಂತ ಯಾಕ್ರಿ? ಕ್ರಿಯಾಗಟ್ಟಿ ಅಂದ್ರೆ ಆಚರಣೆಯಿಂದ ಗಟ್ಟಿರ್ಬೇಕು. ನಡೆ ನುಡಿ ತೊಡೆ ಬಂಧುರ ಇರಬೇಕು. ಪರಿಶುದ್ಧವಾದಂಥ ಆಚರಣೆಗೆ ಕ್ರಿಯಾಗಟ್ಟಿ ಅಂತ ಹೇಳಿ ಅಂದಾಗ ಇದರ ಅನುಭವ ಮಾಡ್ಕೊಳಕ್ ನಾವು. ಏನ್ ಆಚಾರ ಅಂದ್ರೆ ನಡತೆ, ಅದಕ್ಕೆ ಧರ್ಮ ಅಂತಾರೆ. ಏನ್ ಯಾವಾಗಲೂ ಬ್ರಹ್ಮಚಿಂತನದ ಅಭ್ಯಾಸದಾಗಿರೋ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂತ. ಮದ್ವಿ ಮಾಡ್ಕೊಳ್ಳೇ ಇದ್ದವ್ರಿಗೆ ಬ್ರಹ್ಮಚಾರಿ ಅನ್ನೋದಿಲ್ಲ. ಮದುವೆ ಆದರೂ ಮನಸ್ಸು ಬ್ರಹ್ಮ ಯಾವನ ವೃತ್ತಿ ಬ್ರಹ್ಮಾಕಾರ ಆಗಿ ಅದೇ ಆಗಿ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ. ವೃತ್ತಿ ಅನ್ಯಾಕಾರವನ್ನು ಕೈ ಬಿಟ್ರೆ ಅವಾಗ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮದ ಕಡೆಗೆ ಯಾವನ ಮನಸ್ಸು ಹರಿತಿರ್ತೈತಿ ಅವಾಗ ಬ್ರಹ್ಮಚಾರಿ. ಯಾವ ಜೀವನ ವೃತ್ತಿ ಚಿದಾನಂದದ ಇರುವಿನ ಕಡೆಗೆ ಹರಿದ ಅದೇ ಆಕಾರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತದೆ ಅವಾಗ ಬ್ರಹ್ಮಚಾರಿ ಅಂತಾರೆ. ಅವು ಅವು ಅದರ ಅಭ್ಯಾಸ ನಡೀತಾ ಅಂದ್ರೆ ಶಾರೀರಿಕ ಬ್ರಹ್ಮಚಾರಿ ತಾನಾತ ನಡೀತೈತಿ. ಹೌದಿಲ್ಲ? ಎದ್ದು ಹೋಗುದಿಲ್ಲ, ಅವನು ವಿಕಾರ ಆಗುದಿಲ್ಲ ಮನಸ್ಸು. ನಾವು ಅದನ್ನು ಬಿಟ್ಟೇವಿ, ಅದ್ರ ಕಡೆ ಲಕ್ಷ್ಯ ಇಲ್ಲದಕ್ಕೆ ಅವನ್ನ ಇದ್ರಾಗ ಐತಿ ಅಂತ ತಿಳ್ಕೊಂಡ ಹೆಣ್ಣಿನ ನೋಡಿದ ಕುಲೆ ವಿಕಾರಕ್ಕೈತಿ, ಗಂಡಿನ ನೋಡಿದ ಕುಲೆ ವಿಕಾರ. ಜನ್ಮ ಜನ್ಮಾಂತರದ ವಾಸನೆಗಳು ಉಳ್ಕೊಂಡ್ಬಿಟ್ರು. ಇದನ್ನು ಹೊಡೆದಾಕೋದು ಬಹಳ ಕಠಿಣ ಆಗಿ ದೊಡ್ಡ ಸಮಸ್ಯೆ ಆಗೈತಿ. ಹೆಣ್ಣಿನ ದೇಹದಾಗ ಸುಖ ಐತಿ, ಗಂಡಿನ ದೇಹದಾಗ ಸುಖ ಐತಿ ಅನ್ನುವಂತ ತಪ್ಪು ತಿಳುವಳಿಕೆ ಏನೈತಲ್ಲ, ಇದು ಇದೇ ಉದ್ರಿ ಅದು. ಆ ವಾಸನಾ ನಾಶ ಆಗದ ಹೊರ್ತ ಏನ್ ಮಾಡಿದ್ರು ಕೆಲಸ ಆಗೋದು ನೀನು. ಅತಿ ಪ್ರೀತಿ ವಸ್ತು ಅದು ಜಗತ್ತಿನೊಳಗೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಅದ್ರ ಸಂಬಂಧ ಹುಟ್ಟಿಟ್ಟು ಬರ್ತೈತಿ ಇದೆಲ್ಲ. ಅದ ವಾಸನ ಕಟ್ಕೊಂಡು ಮ್ಯಾಗೊಳೆ ಏನು ಇಲ್ಲ ಬಿಡಪ್ಪ, ನಾವು ಎಲ್ಲ ಬಿಟ್ಟೇವಂತ ಮನಸ್ಸಿನ್ಯಾಗ ಹಿಡ್ಕೊಂಡು ಒಳಗಿಂದ ನಿನಗೇನು ಬಿಟ್ಟದ್ದು ಮಂದಿಗೇನು ಗೊತ್ತ. ಬಿಟ್ಟರೆ ನಿನಗಿದ ಅನುಭವ ಬರ್ಬೇಕು, ಸಮಾಧಿ ಹತ್ತೈತಿ ನಿನಗೆ. ವಾಸನ ಎಲ್ಲ ಹೋಗಿತ್ತಂದ್ರೆ ನಿನಗೆ ಸಮಾಧಿ ಹತ್ತೈತಿ. ಬರೀ ಹೇಳೋದು ಕೇಳೋದು ಮಾಡಿ ರೊಕ್ಕವು ನಾವು ತ್ಯಾಗ ಮಾಡಿದಾಗ ಬರ್ತೈತಿ ಅದು. ಬರೀ ಹೇಳೋದು ಕೇಳೋದು ಅಭ್ಯಾಸ ಮಾಡಿದಾಗ ಜ್ಞಾನ ಆಗೋದಿಲ್ಲ. ಅದನ್ನು ಬಿಟ್ಟಾಗ ವಾಸನಾ ತ್ಯಾಗ ಮಾಡಿದಾಗ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅಂತ. ಏನನ್ನು ಬಿಡೋದಂದ್ರೆ ಈ ವಾಸನೆಗಳು ಏನು ಹಿಡದೇ ಅಲ್ಲ, ಯಾವ್ಯಾವುದ್ರಾಗ ಸುಖರೂಪ ಅಂತ ತಿಳ್ಕೊಂಡು ಅವನ್ನೆಲ್ಲವನ್ನ ಕೈ ಬಿಡು. ಬಿಟ್ಟಾಗ ದೊರೆಯುವಂತಹ ಸುಖ ಉಪದೇಶದಿಂದ ಕೇಳೋದ್ರಿಂದ ದೊರೆಯುದಿಲ್ಲ. ಎಷ್ಟು ದಿವಸ ಅದು ಕೇಳಾಕೈತಿ? ಯಾಕ್ರಿ ಅನುಭವ ಪೂರ ಆಗ್ತೈತೆ ನಿನಗೆ?
ಅಂದ್ರೆ ಬಿಟ್ಟಿಲ್ಲ, ಬಿಟ್ಟಾಗ ಅನುಭವ ಬರ್ತೈತೆ ಅದು. ಬರೀ ಹೇಳೋದು ಕೇಳೋದು ಆತಿ. ಬೇಕಾದಂಗೆ ಕೇಳ್ತೇವೆ ಅಂದ್ರೆ ಒಂದು ವಾಸನ ಹೋಗಿಲ್ಲ, ಎಲ್ಲ ಅದಾವ. ನೋಡೋದು ಹೋಗಿಲ್ಲ, ಕೇಳೋದು ಹೋಗಿಲ್ಲ, ಮೋಶ ನೋಡೋದು ಹೋಗಿಲ್ಲ, ಮುಟ್ಟೋದು ಹೋಗಿಲ್ಲ, ನಾಲಿಗೆ ತಿನ್ನೋದು ಹೋಗಿಲ್ಲ. ಮರಗತಿ ಅದಕ್ಕೆ. ಅದ್ರ ಸಂಬಂಧ ನೀ ಅದ್ರ ಚಿಂತೆ ಆಯ್ತೈತಿ ನಿನಗೆ, ವಿಷಯ ಚಿಂತನ ಆಯ್ತೈತಿ. ಅದಕ್ಕೆ ಹೊರಗನ ಚಿಂತೆಯ ನಳಿದು ಅಂತ ಹೇಳ್ಯಾರ. ಯಾಕ್ರಿ? ಹೊರಗನ ಚಿಂತೆಯ ನಳಿದು ಬರಿಗತ ಗೋಷ್ಠಿಗಳ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ ತಡೆಯದೆ ಸುವಿಚಾರವೆಂಬ ಬಸಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ. ಅವಾಗ ಮುಚ್ಚಿದ ಬಗೆಯಂ ಕಳೆದುಳಿದಿರ್ತ ಮುಚ್ಚ ಆವರಣ ಆಗೈತೆಲ್ಲ. ಬಗೆ ಅಂದ್ರೆ ಕಲ್ಪನೆಗಳು ಆವರಣದಂತ ಸರಿಸಿದೆ ಅಂದ್ರೆ ಅವಾಗ ಬಚ್ಚ ಬರಿ ಸುಖ, ಬಚ್ಚ ಬರಿ ಸಮ ಸುಖ ನಿನಗೆ ಅನುಭವ ಬರ್ತೈತಿ, ನಿಜವಾದಂಥದ್ದು. ಬಚ್ಚ ಬರಿ ಸಮ ಸುಖದೊಳಗಿರ್ಪ ನಿಜವೇ ತೋರ್ಪದು ಎದುರಿಟ್ಟಂತೆ ಸುಜನನೇ ಕರಗತ ಮಾಣಿಕದಂತೆ. ಹಿಂಗೆಲ್ಲ ಸ್ಪಷ್ಟವಾದ ಅನುಭವ ನಿನಗಾಗ್ತೈತಿ. ಯಾವಾಗಲೂ ಇದ್ದದ್ದಪ್ಪ ಇದು. ಆನೆ ಅನಾದಿ ಸದ್ರೂಪಾಗಿ, ನಾನೇ ನಿಷ್ಕಳ ಚಿದ್ರೂಪಾಗಿ, ನಾನೇ ಸುಖಮಯವಾದಂಥ ಇರುವ ನಾನು ಅನ್ನುವಂಥ ಅನುಭವ ಅವಾಗ ಸ್ಪಷ್ಟವಾಗಿ ಆಕೈತಿ. ಈ ವಿಚಾರ ಮಾಡೋದ್ರಿಂದ, ಬಿಟ್ಟಾಗ, ತ್ಯಾಗ ಮಾಡಿದಾಗ, ಇದನ್ನ ಹಂಗೆ ಹಿಡ್ಕೊಂಡು ಮಾಡ್ಕೊತೇವೆ ಹೋಗ್ತೇವೆ, ನಮ್ಗೆ ಅನುಭವ ಬರುವಂಥದ್ದು. ಬಿಡದ ಹೊರತ ನಿನಗೆ ಅನುಭವಕ್ಕೆ ಬರುದಿಲ್ಲ. ಬಿಟ್ಟ ಅನುಭವ ಅವಗೂ ಧೈರ್ಯ ಬೇಕು, ಅದನ್ನು ತ್ಯಾಗ ಮಾಡ್ಬೇಕು. ಪೂರ್ಣ ಧೈರ್ಯಶಾಲಿ ಅವ. ಹೆಂಗೆ ಬಿಡ್ಲು ಯಪ್ಪ ಇದನ್ನಂತ ಹಿಡ್ಕೊಂಡು ಕುಂತೀನಿ. ಜನ್ಮ ಜನ್ಮಾಂತರ ಇದ ವಾಸನೆಗಳು. ವಾಸನಾ ತ್ಯಾಗನ ಸನ್ಯಾಸ. ಈ ವಾಸನೆಗಳು ಏನದಾವಲ್ಲ, ನಿನ್ನನ್ನು ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಸ್ತಾವ್. ಬಿಡ್ಲಿಲ್ಲ ಅಂದ್ರೆ ಇವನ್ನೆಲ್ಲ ಏನೇನು ಹಿಡ್ದು ಎಷ್ಟೆಷ್ಟು ಹಿಡ್ದೆ ಅವನ್ನೆಲ್ಲ ಬಿಡು. ಬಿಡಬೇಕೆನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನ. ಮನಸ್ಸನ್ನ ಚಂಚಲಾಗುವಂತಹ ವಾಸನೆಗಳು ಏನೇನದ ಅವನ್ನೆಲ್ಲವನ್ನ ಕೈ ತೆಗೆದು ಹೋಗಿ ಅವನ್ನೆಲ್ಲ ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನ. ಚಂಚಲ ಮಾಡುವಂತ ಏನೇನದಾವ ಅವನ್ನೆಲ್ಲವನ್ನ ತೆಗೆದು ಹಾಕಿಬಿಡ ಅವನ ಮನಸ್ಸು. ವಿಷಯಗಳನ್ನೆಲ್ಲ ಬಿಟ್ಟಾಗ ಅದು ನಿನಗೆ ಅನುಭವಕ್ಕೆ ಬರ್ತದೆ. ಬಹಳ ಕಠಿಣ ಅದ. ಹೇಳೋರಿಗೆ ಕೇಳೋರಿಗೆ ಆಗೈತೆ ಅನ್ನೋದು ಆಗುದಿಲ್ಲ. ತ್ಯಾಗದಿಂದ ತ್ಯಾಗ ಮಾಡ್ಬೇಕಾದ್ರೆ ಅವನಲ್ಲಿ ಅಂತ ಒಂದು ವೈರಾಗ್ಯ, ನಿಜ ವೈರಾಗ್ಯದ ಬಲವಿಡಿಯದೆ ಅಂತಾರೆ. ನಿಜವಾದ ವೈರಾಗ್ಯ ಇಲ್ಲ. ಬಿಟ್ಟೇನಂದ್ರೆ ಬಿಟ್ಟೇನೆ ಅನ್ನೋದನ್ನ ಹಿಡ್ಕೊಂಡು ಕುಂತೀವಿ. ಅದನ್ನ ಬಿಟ್ಟೇನ, ಇದನ್ನ ಬಿಟ್ಟೇನೆ ಅನ್ನೋದನ್ನ ನೆನಪು ಮಾಡ್ಕೊತ ಕುಂತೀನಿ. ಅದನ್ನ ಬಿಡು. ಬಿಟ್ಟೇನನ್ನೋದನ್ನ ಬಿಡು. ಏನ ತ್ಯಜ ಸತ್ತತ್ಯಜ. ಬಿಟ್ಟೇನನ್ನೋದನ್ನ ಬಿಡು ಅಂದಾಗ, ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಬಿಟ್ಟೇನನ್ನೋ ಅಹಂಕಾರ ಐತಿ ನಿನಗೆ. ನಾ ಅದನ್ನ ಬಿಟ್ಟೇನೆ ಇದನ್ನ ಬಿಟ್ಟೇನೆ ಅನ್ನೋದು ಐತಲ್ಲ, ಅದು ಅಹಂಕಾರ ನೀನು ಕುಂತು ಬಿಟ್ಟೈತಿ. ದೊಡ್ಡ ಪಿಶಾಚಿಯಾಗಿ ತಿರುಗ್ತೀನಿ. ನಾ ಅದನ್ನ ಬಿಟ್ಟೇನೆ ಇದನ್ನ ಬಿಟ್ಟೇನೆ, ಹೌದಿಲ್ಲ? ಇದೊಂದು ದೊಡ್ಡ ಅಹಂಕಾರ. ಯಾವ್ದಾರ ಬಿಟ್ಟಿದ್ದ್ಯಾವ್ದು ಹಿಡ್ದದ್ಯಾವ್ದು ನೀ ಯಾರು? ನಿನಗೇನು ಸಂಬಂಧ? ಬಿಟ್ಟೇನ ಅಂತ ತಿಳ್ಕೊಂಡು ಕುಂತಿಯಲ್ಲ. ಬಿಟ್ಟದ್ಯಾವ್ದು ಹಿಡ್ದದ್ಯಾವ್ದು ನೀ ಯಾರು? ನೋಡ್ಕೋ. ಬಿಟ್ಟದ್ದು ನಾನಲ್ಲ, ಹಿಡಿದದ್ದು ನಾನಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಯಾವ್ದಾರ ಹಿಡಿದಿದ್ದು ಯಾವ್ದಾರ ಬಿಟ್ಟಿದ್ದಿತ್ತು ಬಿಡು. ನಾವು ಹಿಡಿಯವನಲ್ಲ, ಬಿಡವನಲ್ಲ. ಮನಸ್ಸ ಎಲ್ಲ ಹಿಡಿಯೋದು ಬಿಡೋದು. ಅದ ನಾನು ಗಟ್ಟಿ ಹಿಡ್ಕೊಂಡು ಕುಂತಿಯಲ್ವ, ಅಹಂಕಾರಕ್ಕೆ ಬಿದ್ದು. ಎಲ್ಲ ಹಿಡ್ದೇನೆ ತಿಳಿದೇನೆ ಅನ್ನೋದು ಅದು ನೀನ, ತಿಳಿದಿಲ್ಲ ಅನ್ನೋದು ನೀನಲ್ಲ. ಅದೇ ಬುದ್ಧಿಗೆ ಸಂಬಂಧಪಟ್ಟವು. ತಿಳಿದಿಲ್ಲ ತಿಳಿತೈತಿ ಅನ್ನೋದೆಲ್ಲ ಬುದ್ಧಿಗೆ ಬುದ್ಧಿಯ ಧರ್ಮವು. ಅರಿವು ಮರಿವುಗಳು ಬುದ್ಧಿಯ ಧರ್ಮ. ನಿನಗೆ ಧರ್ಮ ಅಲ್ಲ. ಆತ್ಮನಲ್ಲಿ ಅವು ಯಾವೂ ಇಲ್ಲ. ನೀ ಆರೋಪ ಮಾಡ್ಕೊಂಡು ಕುಂತೀವಿ ನನಗೇನು ತಿಳಿಯವಲ್ರಿ, ನಾ ಎಲ್ಲಾ ತಿಳಿತೇನ್ರಿ ಅನ್ನೋದು. ಅದು ಯಾವುದು ತಿಳಿಯೋದು ಯಾವುದು, ತಿಳಿದಿಲ್ಲ ಅನ್ನೋದು ಯಾವುದು? ನೀ ಯಾರು? ನೋಡ್ಕೊ. ನಿನ್ನಲ್ಲಿ ಅಲ್ಲ, ನಿನಗೆ ಸಂಬಂಧ ಇಲ್ಲ. ಸಂಬಂಧ ಹಚ್ಚ ಮನಸ್ಸುಗಳು ಬಳಲ್ತೀನಿ.
ಬಳಲಿಕೆ ತಪ್ಪಬೇಕಂದ್ರೆ ಲಿಂಗ ತಪ್ಪಿಸ್ಕೊಂಡು ನೀನು ಅಲ್ಲದ ಎಲ್ಲದರ ಸಂಬಂಧ ತಪ್ಪಿಸ್ಕೊಂಡಾಗ ನೀನು ಬಳಲಿಕೆ ತಪ್ಪು. ಸುಖಿಗಳಾದವರೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರಿಲ್ಲ. ಅದರ ಅಭಿಮಾನ ಹಿಡ್ಕೊಂಡು ಕುಂತಿದೆ, ನಾನು ನಂದು ನಾನಾ ತಿಳಿಯವ ನಾನಾ ಇದು ಮಾಡಿ ಬಂದು ಬಿಡ್ತೈತೆ ಅದು ಅಹಂಕಾರ. ಬೇಕಾದಂಗೆ ನೀ ಇದನ್ನ ಮಾಡ್ತೇನೆ ಅಂದ್ರೆ ಬಂತ ಬಿಡ್ತೈತೆ ಅಹಂಕಾರ. ಬಂತಂದ್ರೆ ನಿನಗೆ ಇದು ಅನುಭವಕ್ಕೆ ಬರೋದಿಲ್ಲ ಅಂತ. ಏನ್ ಅದಕ್ಕೆ ಸನ್ಯಾಸ ಅಂತಾರೆ, ನಿಜವಾದ ಅಹಂಕಾರ ತ್ಯಾಗ. ಏನ್ ಆ ಇಂದ್ರಿಯಗಳು ಮಾಡಿದ್ದನ್ನು ನಾನಾ ಮಾಡೇನಂತ, ಅದನ್ನ ಮನಸ್ಸು ಮಾಡಿದ್ದು ನಾನಾ ಮಾಡೇನಂತ, ಬುದ್ಧಿ ಮಾಡಿದ್ದು ನಾನಾ ಮಾಡೇನ. ಅದರಲ್ಲಿ ತಾದಾತ್ಮ್ಯ ಭಾವ ಹೊಂದಿ ಬಿಡ್ತೈತಿ ಅದು. ಏನ್ ಜೀವಗಳ ಹೌದಿಲ್ಲ, ಜೀವಗಳ ಮ್ಯಾಳ ಇದೆಲ್ಲ ನಾನಾ ಮಾಡಿ ಯಾವ್ದಾರ ಮಾಡಿದ್ದು ನಾನಾ ಮಾಡೇನ. ಏನು ಮಾಡಾವಲ್ಲ ಅನ್ನೋ ನಿನಗೆ ಹೊಳಿವತ್ತು. ಏನ್ ಇದನ್ನ ಮಾಡೀನಿ, ಇದು ಅಹಂಕಾರಕ್ಕೆ ಬಿದ್ದು ಬಿಟ್ಟಿನಿ, ನಾ ಮಾಡೀನೇನು ಯಾವ್ದಾರ ಮಾಡಿದ್ದು ನಾನು ಅಂತ ಕೂಡ ಅಹಂಕಾರ ಬಂತೀನಿ. ಏನ್ ಗೊತ್ತಾಗಲಂಗೆ ಬಂದು ಮುಕ್ಳ್ಯಾಕ ಹೊಡಿತೈತಿ ಅದು ಅಂತಿದ್ರು ಶಿವಾನಂದ. ಅಹಂಕಾರ ಬಂದ್ಬಿಡ್ತದೆ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕಾಗತ್ತೆ. ಏನ್ ಇಂದ್ರಿಯ ಗೆದ್ದವ ಚಂದ್ರನಂಗಿರ್ತಾನ. ಹೌದು, ಇಂದ್ರಿಯಗಳನ್ನು ಹತೋಟಿ ಇಟ್ಕೋಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಏನೂ ಲಾಭ ಇಲ್ಲ, ಮತ್ತೆ ಅದರಿಂದ ದಣಿವು ಆಕೈತಿ. ನೋಡ್ರಿ ನೀವು ಅದನ್ನ ಮಾಡ್ಕೊಂತ ಬಂದು ರೂಢಿ ಆಗ್ಬಿಟ್ಟೈತಿ. ಆ ಚಟ ಹೋಗೋದು, ಇಂದ್ರಿಯ ಚಟ. ಅದರ ಸಂಬಂಧ ಶರೀರ ಧಾರಣ ಮಾಡಿದ್ದೇನೆ. ತಿನ್ನು ಚಟ, ಕೇಳು ಚಟ, ಮುಗಿಸಿ ನೋಡು ಚಟ, ಮುಟ್ಟು ಚಟ, ಇವೆಲ್ಲ ಅದಾವ. ಕಿವಿ ಚಟ, ಇವೆಲ್ಲ 5 ಇಂದ್ರಿಯಗಳ ಚಟ ಏನೈತಲ್ಲ ನಮ್ಮನ್ನ ಅದು ರೂಢಿ ತಿಕ್ಕಾಕಸ್ತೈತಿ. ಅದರ ವ್ಯವಸ್ಥೆ ಮಾಡೋದು ಬಾಳೆ ಅಂದ್ರೆ ಅದ ಹೌದಿಲ್ಲ, ಚಟದ ವ್ಯವಸ್ಥೆ ಮಾಡೋದು ತಿಕ್ಕಾಕ ಹಚ್ಚಿದ್ದ ಅದ. ನಮ್ಮ ಚಟಗಳನ್ನು ತೃಪ್ತಿಪಡಿಸ್ಬೇಕು ಅವು ಇದ್ರೆ ಆಯಾ ಇಂದ್ರಿಯಗಳಿಗೆ ಚಟದ ವ್ಯವಸ್ಥೆ ಮಾಡ್ಬೇಕಂತ. ಎಲ್ಲ ಇಡೀ ಜಗತ್ತೆಲ್ಲ ಅದ್ರಾಗ ಬಿದ್ದು ಹೊಳ್ಯಾಡ್ತೈತಿಲ್ಲ, ಚಟದ ಕೈ ಹಾಕಿ. ಚಟಾದಿನ ನಾವು ಇದೇ ತಿಳಿಬೇಕು, ಎಲ್ಲ ಕೈ ಬಿಟ್ಟಾಗ ಇದು ಹೊಡಿತೈತಿ. ಚಟದ ಮ್ಯಾಗಿನ ವ್ಯಾಮೋಹ, ಅವಾಗ ನೀನು ಸ್ವತಂತ್ರ ಆಕಿ. ಇಲ್ಲ ಗುಲಾಮನ ಚಟದ ಕೈಯಾಗ ಸಿಕ್ಕಾದ್ರೆ ಗುಲಾಮಗಿರಿ ತಿರುಗಬೇಕು. ಏನ್ ಯಾವ್ದು ಬೇಕಂತ ಅದ್ರ ಗುಲಾಮ್ ನೀನು. ಚಟದ ಗುಲಾಮ್ ಹಾಕೊಂಡು ಕುಂತಿಯಲ್ಲ, ಅದ್ರ ಕೈಯಾಗ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕತ್ತಿ. ಏನ್ ಅದ್ರ ಸಂಬಂಧ ಎಲ್ಲ ಒಂದಕ್ಕೆ ಒಂದು ಹೋಗಿ ಪಾಪ ಅದ್ರ ಕೈಯಾಗ ಒಂದು ಸಿಕ್ಕೊಂಡು ಒದ್ದಾಡೋದು ಅವು ಇರ್ಲಿಲ್ಲ ಅಂದ್ರೆ ಯಾರು ಎಲ್ಲಿದೆ ಇಷ್ಟೆಲ್ಲ ತೀರ್ಪುದಿ ಅದಕ್ಕೆ ಬೇಕಾಗಿತ್ತು. ಹೌದಿಲ್ಲ, ಚಟ ತಿನ್ಬೇಕು ಇವೆಲ್ಲ ಇಂದ್ರಿಯಗಳ ಚಟ ಸಂಬಂಧ ಹೋಗಿ ಒಂದಕ್ಕೆ ಒಂದು ಹೆಣ್ಣಿಗೆ ಹೋಗಿ ಗಂಡು ಹೋಗ್ತೈತಿ, ಗಂಡಿಗೆ ಹೋಗಿ ಗಂಟು ಹೋಗ್ತೈತಿ. ಹೋಗಿ ಡೋಗೋಗಲ್ಲಿ ಅಂತಿದ್ರು ಅಜ್ಜ. ಚಟದ ವಾಸನ ಐತಿ, ಮತ್ತೆ ಇಲ್ಲಿ ಡೊಗ್ಗಕ್ಕೆ ಬಂದ. ಹೊಕ್ಕೇನ್ರಿ ಅಲ್ಲಿ ಏನ್ ಮಾಡಕ್ ಹೋಗಿ ಡೊಗ್ಗವಲ್ಲಿ, ಅದು ಐತಿ ಒಳಗ, ಅದಕ್ಕೆ ಹೊಕ್ಕಾಣ ಹೇಳ್ಕೊಂಡು ಹೋಗತ್ತೆ ಅದ್ ನಿನ್ನ. ಅದು ಹೋಗಿತ್ತಂದ್ರೆ ಎಲ್ಲಿ ಹೋಗುವ ಅವಶ್ಯಕತೆ ಬರುದಿಲ್ಲ, ನಿನ್ನಲ್ಲೇ ಐತಿ ಅನ್ನೋದು ಅನುಭವ ಅಂತಂದ್ರೆ ನಿನಗೆ. ಅನ್ಯದ್ರ ಹುಡ್ಕಾಕೈತಿ ಊಟೈತಿ ಯಾವ್ದು ಕೊಡ್ತೈತಿ ಇದು ಕೊಟ್ಟೈತೇನ, ಅದು ಕೊಟ್ಟಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ ಹಂಗಾರ. ಸಿಕ್ಕೈತೇನ ಅದ ಭ್ರಮ ಆಗೈತಿ ನಿನಗೆ. ಅಲ್ಲಿ ತೋರುವಂತಹ ಸುಖ ಕೂಡ ನಿನ್ನದ ಅನ್ನೋದು ನಿನಗೆ ಹೊಳಿಬೋದು. ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಅದ್ರಾಗೈತಿ ಇದ್ರಾಗೈತಿ ಅಂತ ಹಂಗೆ ಬೆನ್ನು ಹತ್ತಿ ತಿರುಗ್ತೈತಿ. ಏನ್ ಯಾವಾಗ ನಿನ್ನ ನಿಜದ ಎಚ್ಚರ ನಿನಗಾಕೈತಿ, ಯಾವಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ ನೋಡಿ, ಏಕೂ ತಪ್ತೈತಿ ನಿನಗೆ. ಪುನಃ ಇಲ್ಲಿ ಬರುದಿಲ್ಲ ನೀ ಜ್ಞಾನ ಆತಂದ್ರೆ. ಅಜ್ಞಾನದ ಮೂಲಕ ಅದು ನಿನ್ನ ತಿರ್ಗಾಕಸ್ತೈತಿ, ಹುಟ್ಟಾಕಸ್ತೈತಿ. ಏನ್ ಅದಕ್ಕೆ ಜ್ಞಾನವನ್ನು ಮಾಡಿಕೊಂಡು ಇದರಿಂದ ಬಿಡುಗಡೆ ನೋಡಿ, ಚಟಗಳಿಂದ. ಇಲ್ಲ ಚಟಾದಿನ ಹಾಕೊಂಡು ಹಂಗೆ ತಿರುಗು ಪಳೆ ಬರ್ತದೆ. ಏನ್
ಪ್ರಾಣಾಯಾಮ ಮಾಡೋದ್ರಿಂದ ಶರೀರ ಆರೋಗ್ಯ, ದಮ್ಮು ಕ್ಷಯ ಇವು ಕಡಿಮೆ ಆಕ್ಕವು. ಶರೀರ ಆರೋಗ್ಯ ದೃಷ್ಟಿಯಿಂದ ಮಾಡಕ್ಕೆ ಅಡ್ಡಿಲ್ಲ ಅದನ್ನು. ಶರೀರ ಆರೋಗ್ಯ ಇರ್ತೈತಿ, ನಾಡಿಗಳ ಶುದ್ಧಿ ಆಕ್ಕವ ಪ್ರಾಣಾಯಾಮ ಮಾಡೋದ್ರಿಂದ. ಅದು ವಾಸನ ನಾಶ ಆಗೋದಿಲ್ಲ ಅದರಿಂದ. ಏನ್ ಆಸನ ಪ್ರಾಣಾಯಾಮ ಮಾಡೋದು ಆರೋಗ್ಯ, ಶರೀರ ಆರೋಗ್ಯ ದೃಷ್ಟಿಯಿಂದ ಆಯ್ತು. ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳುವ ಸಂಬಂಧ ಮಾಡ. ಏನ್ ಅದರಿಂದ ಜ್ಞಾನ ಆಗೋದಿಲ್ಲ. ಏನ್ ಹೊರಗಿನ ವಿಷಯಗಳಲ್ಲಿ ತೊಡಗಿದಂಥ ಮನಸ್ಸನ್ನು ಹಿಂತೆಗೆಯದಿದ್ರೆ ಮುಕ್ತಿ ಹೆಂಗಾಕೈತಿ ಅದು? ಹೋಯ್ತು. ಹೊರಗಿನ ಚಿಂತೆಯನ್ನು ಎಳೆದು, ಹೊರಗಿನ ವಿಷಯಗಳ ಚಿಂತೆಯನ್ನು ಎರೆಗೆಳೆದು, ಹೌದಿಲ್ಲ? ಬರಿಗತ ಗೋಷ್ಠಿಗಳ ಸಲೆ ಬಿಡದೆ, ಹೌದಿಲ್ಲ? ಸಲೆ ಬಿಟ್ಟು ನೆರೆಗಳೆದು ಎಲ್ಲ ಒಣ ಕಪ್ಪಂಟು ಮಾತಾಡೋದು ಬಿಡೋದನ್ನು, ಖಾಲಿ ಮಾತು. ಅವ ಸುದ್ದಿಯಾಗ ಕಾಲ, ಬರೀ ವಿಷಯ ಚಿಂತನದಾಗ ಕಾಲ, ಮುಂಜಾನೆ ಸಂಜೆ ಮಟ್ಟ ಅವ ಮಾತು. ಆ ಸುದ್ದಿ ತೆಗಿಬೇಡ ಅನ್ನೋರು ಅದಿರ ಇದ್ರಾಗ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ್ರಿ ಅನ್ನೋರು ಅದಿರ ಒಬ್ಬರದ ಇದ್ರಾಗ. ಬರೇ ನಿಂದಾದ್ರಾಗ ಏನಾಯ್ತು, ಆ ಹೊಲ ಬಿತ್ತಿದನ, ಈ ಹೊಲ ಬಂತನ, ಈ ಬರೇ ಇದೆ ಸುದ್ದಿ. ಕೇಳಿ ಸಾಕಾಗೈತೆ ಅದು. ಅದರಿಂದ ಏನೂ ಲಾಭ ಇಲ್ಲ. ನಿನ್ನ ಬಗ್ಗೆ ಏನಾರ ಆ ಸ್ಥಿತಿ ಹೊಂದಿದ್ದೇನೆ, ಎಲ್ಲಿಗೆ ಬಂತು ನಿನ್ನ ಸಾಧನ? ಯಾಕ್ರಿ ಎಷ್ಟೊತ್ತು ಧ್ಯಾನಕ್ಕೆ ಕುಂಡಿರ್ತಿ, ಅದನ್ನ ಅನುಭವಕ್ಕೆ ತಗೋತಿ ಅನ್ನೋದು ಇಲ್ಲ. ಇಲ್ಲ ಯಾರು ಬೇಕಾಗೈತೆ ಅದು, ಹೌದಿಲ್ಲ? ಅದ್ರ ಕಡೆ ಗಾಳೆ ಬಡ್ದಿಲ್ಲ ಏನ್ ಮಾಡೋದು? ಇದನ್ನ ಲಕ್ಷಿಸನೇ ಮಾತಾಡ್ಬೇಕು. ಮಾತಾಡಿದ್ರೆ ಏನ್ ಬಾಳೆ ಸುದ್ದಿ ತಗೊಂಡು ಏನ್ ಮಾಡೋದು? ಅದ್ರಾಗ ಸುಮ್ಮನೆ ಕಾಲ್ ಕಳ ಸತ್ವದಂಗೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಪ್ರಶ್ನೆ ಮಾಡ್ಯಾರ ಅವ್ರು. ಯೋಗ್ಯನ ನೋಡದ್ರ ಕಾಲ್ ಕಳೆದು ಬರೇ ವಿಷಯ ಚಿಂತನದ ಕಾಲ್ ಕಳ ಸತ್ವರೇದಕ್ಕಂತ. ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು. ನಿಮ್ಮ ನಿಜವನ್ನು ನಂಬಕೋ. ಅದನ್ನ ನಂಬಾಕ್ತಾ ಇರಲಿಲ್ಲ ನಾವು. ಇದನ್ನು ನಂಬಿ ತೂರೆಡಗುವುದು, ಇಂದ್ರಿಯಗಳಿಗೆ ಗೋಚರ ಆಗುವುದನ್ನು ನಂಬ್ಕೊಂಡು ಕೂತೀವಿ. ಇದು ಯಾವುದೂ ನಿಜ ಅಲ್ಲ. ಅದು ಕಾಲಾಂತರದಲ್ಲಿ ನಾಶ ಆಗೋಕೆ. ಜಗತ್ತು, ಜಗತ್ತಿನ ವಸ್ತುಗಳೆಲ್ಲ ಇಂದ್ರಿಯಗಳಿಗೆ ಗೋಚರ, ಕವಿಯವರ ಕಾಲಾಂತರದಲ್ಲಿ ನಾಶ ಆಗಿ ಹೋಗುದು. ಅದನ್ನ ನಂಬಬೇಡ, ನೆಚ್ಚದಿರು ಅಂದ್ರೆ. ಇದನ್ನ ನಂಬಿದವ್ರು ಏನಾಗ್ಯಾರ ನೋಡ್ಕೋ. ಇದನ್ನ ಮ್ಯಾಗಿನ ವ್ಯಾಮೋಹ ಕೈ ಬಿಟ್ಟವ್ರು ಏನಾದ್ರು. ನಿಜವನ್ನು ನಂಬಿದವ್ರು ಏನಾಗ್ಯಾರೋ, ಈ ತೋರ್ಕಿ ನಂಬಿದವ್ರು ಏನಾಗ್ಯಾರ ನೋಡಿ. ಬಾಳೆ ಬೆನ್ನು ಹತ್ತಿದವ್ರು ಏನೇ ಬರ ಏನಾಗ್ಯಾರ. ಚಲೋ ತಂಗ ಬಾಳೆ ಮಾಡಿದವ್ರು ಅದಾರ್ಲು ನಿಮ್ಮ ಊರಾಗ, ಅಲ್ಲಿ ಹೋಗಲ್ಲ ಅವ್ರ ಅಂತೇಳಿ ಅನುಗ್ರಹ ಆಶೀರ್ವಾದಕ್ಕ. ಬಹಳಷ್ಟು ಗಳಿಸಿದವ್ರ, ದೊಡ್ಡ ದೊಡ್ಡ ಮನಿ ಹಾಕಿಸಿದವ್ರು, ಬಹಳಷ್ಟು ಹೊಲ ಹಿಡ್ದವ್ರು, ನೌಕರಿ ಹಿಡ್ದವ್ರು, ಬೆಳ್ಳಿ ಬಂಗಾರ ಸಾಕಷ್ಟು ಕ್ವಿಂಟಲ್ ಗಟ್ಲೆ ಇದ್ದವ್ರು ಅದಾರ್ಲ. ಅವ್ರಂತೇಳಿ ಹೋಗ ಅನುಗ್ರಹ ಆಶೀರ್ವಾದಕ್ಕೆ. ಇಲ್ಲಿ ಯಾಕೆ ಬಂದಿ ಬಾಳೆಗಿಡ ಅಂತೇಳಿ? ಹೌದಿಲ್ಲ? ಅವರಿಂದ ಕಲ್ಯಾಣ ಆಕೈತೆ ಹೋಗಲ್ಲಿ. ವಿಷಯಗಳ ತ್ಯಾಗ ಮಾಡಿದವ್ರು ಯಾರು? ಮಹಾತ್ಮರು. ಬಾಳೆಗೇಡಿಗಳು ಅವ್ರು. ಯಾಕ್ರಿ ನೀಗ್ಲಿಕ್ಕೆ ಬಾಳೆ ಬಿಟ್ಟು ಒಟ್ಟು ಯಾಕ್ರಿ ನೀಗ್ಲಿಕ್ಕೆ ಏನಂತೈತಿಪ್ಪ ಮಠ ಇದು ಇದಕ್ಕೆ ಅಡ್ಡಿ ಆಡ್ತೈತಿ. ಹೌದಿಲ್ಲ? ಇದನ್ನ ಬಾಳೆ ಅಂತೈತೆ, ಬದುಕಂತೈತೆ, ಬಾಳೆ ಮಾಡೋದು ಬಿಡೋದು. ಹೌದಿಲ್ರಿ? ಹೋಗಂಗಾರ ಅಲ್ಲಿ ಆಶೀರ್ವಾದ, ಅಲ್ಲಿ ಅನುಗ್ರಹ ಆಶೀರ್ವಾದ ಅಲ್ಲಿ ಹೋಗ. ಇಲ್ಲಿ ಯಾಕೆ ಬಂದಿ ಬಾಳೆಗಿಡ ಅಂತೇಳಿ ಅಂತಿದ್ರ ಹಂಗಿಸೇ ಕೈ ಬಿಡ್ತಿದ್ರು ಅಜ್ಜ. ಎದಕ್ಕೆ ಬಂದಿ? ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದಿ ಬಾಳೆ ಸುತ್ತ. ಇದೊಂದು ಜನ್ಮದಾಗರ ನಿಜವನ್ನ ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ. ಎಷ್ಟೋ ಶರೀರಗಳು ಕೊಟ್ಟೆ, ತನು ಅನೇಕವನ್ನು ಇತ್ಯ ಭವಭವಂಗಳಲ್ಲಿ ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆಲ್ಲೋ. ಅದಕ್ಕಾಗಿ ಇದು ಒಂದು ಜನ್ಮದಾಗರ ನಿನ್ನ ನಿಜವನ್ನ ತಿಳ್ಕೊಳ್ಳೋ, ನಿತ್ಯ ಅದರ ಬಗ್ಗೆ, ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನ, ನಿನ್ನ ಸಿಕ್ಕಂತ ಆಯುಷ್ಯದ ವೇಳೆಯನ್ನು ಅದರಾಗ ಕಳೆದು ಲಾಭ ಮಾಡ್ಕೋಬೇಕಿಲ್ಲ. ಬರೇ ವಿಷಯ ಭೋಗ ಉಳಿತಾವನ್ನ ನೋಡ್ಬೇಕು. ಯಾವ ಜನ್ಮದ ಗಂಟು ಗದಡಿ ಉಳ್ದಾವ ಹೇಳಿ, ಯಾವ ಜನ್ಮ ಶರೀರ ಉಳ್ದಾವ ಹೇಳ. ಅದರಿಂದ ಏನ್ ಲಾಭ ಆಗೈತೆ ನೋಡ್ರಿ. ಅದ್ರ ಬೆಣ್ಣ ಹತ್ತಿದವ್ರು ಏನಾಗ್ಯಾರ ನೋಡ್ಕೋ.
ಇನ್ನೂ ಅದು ಸಾಕಾಗುವುದೇ ಇಲ್ಲ. ವಯಸ್ಸಾದ ಇನ್ನ ಹೊಕ್ಕೈತಿ ಅಂದ್ರೆ ಇನ್ನಷ್ಟು ದಿನ ಬದುಕ್ತೇನೆ ಯಪ್ಪ ಅಂತ ಇನ್ನ ಮಜಾಕ ಒಳ್ಳೆ ಚಂದ ಕಂಡೈತಿ ನಿಮಗೆ ಜೀವನ. ನಾಳೆ 1000 ಪಟ್ಟ ಸಂಕಟ ಹೊಂದಬೇಕಾಗೈತಿ ನೋಡ ಎಚ್ಚರ ಅಂದ್ರ ಅವ್ರು ನಂಬ್ಕೊಂಡ್ ಕುಂತಿ ಇದನ್ನ ಯಾವ ಹೊತ್ತಿನಾಗ ಇದು ಕೈ ಕೊಟ್ಟು ಹೋಗತಿ ಹೇಳಿಕ್ ಬರುದಿಲ್ಲ. ಕಡಿತನಕ್ಕೂ ಅದ ನಿನಗೆ ಬೇಕಾದದ್ದು ಕೊಡುದನೇ ಇಲ್ಲ. ಅದು ತನ್ನ ಅಂತೇಳಿ ಏನೈತಿ ಅದನ್ನ ಕೊಡೋದು ಅದು. ನೀ ತಿಳ್ಕೊಂಡೆ ಸುಖ ಕೊಡ್ತೈತಿ, ನಾಳೆ ಕೊಡ್ತೈತಿ, ನಾಳೆ ಕೊಡ್ತೈತಿ. ಎಷ್ಟು ನಾಳೆಗಳಾದವು, ಎಷ್ಟು ದಿನಗಳಾದವು, ಎಷ್ಟು ತಿಂಗಳಾದವು, ಎಷ್ಟು ವರ್ಷಗಳಾದವು, ಎಷ್ಟು ಜನ್ಮಗಳಾದವು. ಏನಾತಿ ನಿನಗೆ ಬಾ ಮಾಡಿದ್ದೆಲ್ಲ ಇದ್ರಾಗ. ಎತ್ತಾಗ ಹೊಂಟಿದ್ ನೋಡ್ಕೋರಿ. ದಿನಮಪಿ ರಜನಿ ಸಾಯಂ ಪ್ರಾತ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯ ತದಪಿನ ಮುಂಚತ್ಯಾಶಾಪಾಯ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರಾಚಾರ್ಯ. ಗೋವಿನ ಸುಖರೂಪವಾದಂತ ನಿನ್ನ ಇರುವನ ನೆನಪು ಮಾಡ್ಕೋರು ಮೂಢ. ಇದ್ರ ಬೆನ್ನ ಯಾಕೆ ಹತ್ತಿ ಅಂತ ಎಚ್ಚರಿಕೆ ಕೊಟ್ಟಾರ ಅವರು. ಹಿಂಗ ದಿನಗಳು ಆದವು, ತಿಂಗಳುಗಳು, ವರ್ಷಗಳು ಆದವು, ಜನ್ಮಗಳು ಆದವು. ಇನ್ನೂ ಹೊಳೆಯುವಂತ ನಿನಗೆ ಮಹಾತ್ಮರ ಆಗಾಗ ಎಚ್ಚರಗೊಳಿಸ್ಕೊಂತ ಬಂದ್ರೆ ಕಾಲ ಕಾಲಕ್ಕೆ ಮಹಾತ್ಮರು ಅವರು ಹೇಳಿದ ಕಡೆ ಗಮನ ಇಲ್ಲ ನಮ್ಗೆ. ನಮ್ಮ ಊರಿಗೆ ಬರ್ತಾರಪ್ಪ ಅವರು ಹೊಕ್ಕಾರ ಅವರು, ನಾವು ಕೇಳೇ ಒಳ ಏನ್ ಕೇಳಿದ್ರೆ ಹಿಂಗ್ಯಾಕೆ ಆಕಿತ್ತು, ಪರಿವರ್ತನೆ ಆಕಿತ್ತು, ಒಳಗೆ ಹೋಗಿದ್ವಿ, ಒಳಗೆ ಹೋಗಿಲ್ಲ. ಅದನ್ನ ಚಂದಾಗಿ ನೀ ಕೇಳಿದ್ದೆ ಅಂದ್ರೆ ಇದನ್ನು ಅವನ ಅರಿವನು, ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವ ಅಂತ. ಸಂಸಾರ ಅಂದ್ರೆ ಎಲ್ಲ ಬಂತು. ಶರೀರ ನಾನನ್ನು ತಿಳುವಳಿಕಿದ್ದವ ಅವನು ಸಂಸಾರಿನ. ಬರೀ ಮದ್ವಿ ಮಾಡ್ಕೊಂಡು ಮಕ್ಕಳು ಮರಿ ಇದ್ದವ್ರು ಅಷ್ಟ ಸಂಸಾರಿಗಳಲ್ಲ. ಇದನ್ನ ಮಾಡ್ಕೊಂಡಿ ಅಲ್ಲ ಈ ಶರೀರ, ಇದು ನಾನು ಅಂತ, ನೀನು ಸಂಸಾರಿನ. ಇದು ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟಾಗ ನೀ ಸನ್ಯಾಸಿ ಆಗಕ್ಕೆ ಬರ್ತೈತಿ. ಬಿಟ್ಟಾಗ ನೀ ಸುಖಿಗಳಾಗೋದು. ಸನ್ಯಾಸಿ ಅಂತಂದ್ರೆ ಎಲ್ಲ ಏನೋ ತಿಳ್ಕೊಂಡ್ಬಿಟ್ಟೇವ ನಾವು. ಎಲ್ಲರೂ ಸುಖಿಗಳಾಗ್ಬೇಕಂದ್ರೆ ಸನ್ಯಾಸಿಗಳಾಗಬೇಕು. ತ್ಯಾಗ ಮಾಡೋದ ಸನ್ಯಾಸ. ನೀನಲ್ಲದ್ದು ಯಾವ್ದೈತಿ ಅದನ್ನೆಲ್ಲ ಕೈ ಬಿಡುದು ಸನ್ಯಾಸ. ಸನ್ಯಾಸ ಅಂದ್ರೆ ಬರೀ ಹೆಂಡ್ರು ಮಕ್ಕಳು ಬಿಟ್ಕೊಟ್ಟು ಹೊಲ ಮನಿ ಮಾರಿ ಬಿಟ್ಕೊಟ್ಟು ಊರು ಬಿಟ್ಕೊಟ್ಟು ಓಡಿ ಹೋಗೋದಲ್ಲ. ನೀನ್ ಅಲ್ಲದ್ದು ಯಾವುದು, ನೀ ಯಾರು ಮೊದಲು ನೀನ್ ಖಾತ್ರಿ ಮಾಡ್ಕೊ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೋದ ಸನ್ಯಾಸ. ಏನ್ ಅದಕ್ಕೆ ಪ್ರತಿಯೊಬ್ಬರು ನಾವು ಸುಖಿಗಳಾಗಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕಾಗೈತಿ. ತ್ಯಾಗ ಮಾಡಬೇಕು. ನಾವು ಅಲ್ಲದನ್ನ ತ್ಯಾಗ ಮಾಡೋದು. ಏನ್ ಮನಸ್ಸಿನಾಗ ಅವನು ಇಟ್ಕೊಂಡು ನಾನು ಸನ್ಯಾಸಿ ಹೋಗಿ ಹಾಕಿದ್ರೆ ಬಿಡ್ತತೆ ನಿನ್ನ. ಅದು ಎಲ್ಲಿ ಹೋದ್ರೂ ಬಿಡೋದಿಲ್ಲ. ಮನಸ್ಸಿನಾಗ ಇಟ್ಕೊಂಡು ನೀವು ಮಠ ಸೇರಿದ್ರಿ ನಾವು ಬಿಡ್ತತೆ ನಿನ್ನ. ಎಲ್ಲಿ ಹೋದ್ರೂ ಬಿಡೋದಿಲ್ಲ. ಮನದಿ ಮೋಹವ ಮನೆಯ ಮಾಡಿರೆ ಒಣದೊಳಿದ್ದರು ಬದ್ಧನು, ಮನೆದ ಮೋಹವ ಅಳಿದರವತ ಮನೆಯೊಳಿದ್ದರು ಮುಕ್ತನು ಅಂತ. ತ್ಯಾಗ, ವಿಷಯದ ವ್ಯಾಮೋಹ ತ್ಯಾಗ, ಮೋಹ ತ್ಯಾಗಕ್ಕೆ ಸನ್ಯಾಸ ಅಂದ. ನಿನ್ನ ಮನದ ಮುನ್ನಿನ ಆಶೆ ಮಾಯ ಕಾಣಿರು ಅಂದ. ಅಕ್ಕಮದೇವ ಅದನ್ನ ಹೇಳಿಲ್ಲ. ಹೆಣ್ಣು ಮಾಯಿ ಎಲ್ಲ, ಮಣ್ಣು ಮಾಯಿ ಎಲ್ಲ, ಹೊಣ್ಣು ಮಾಯಿ ಎಲ್ಲ, ನಿನ್ನ ಮನದ ಮುನ್ನಿನ ಆಶೆ ಮಾಯ ಕಾಣಿರು. ಈ ಮೋಹ ತ್ಯಾಗ, ಅದನ್ನು ತ್ಯಾಗ ಮಾಡೋದು. ಅದಕ್ಕೆ ಮೋಕ್ಷ ಅಂತಾರ. ಮೋಹ ಕ್ಷಯ ಆಗ್ಬೇಕು, ಅದಕ್ಕೆ ಮುಕ್ತಿ ಅಂತಾರ. ದುಃಖದಿಂದ ಬಿಡುಗಡೆ ಆಕೈತಿ ನಿನಗೆ. ವಿಷಯಗಳ ಮ್ಯಾಗಿನ ಮೋಹ ಕ್ಷಯ, ಅದಕ್ಕೆ ಮೋಕ್ಷ ಆಗ್ಬೇಕಾದ್ರೆ ಇದು ಅಭ್ಯಾಸ ಬೇಕು. ಯಾರು ಅದನ್ನು ಕಳ್ಕೊಂಡಿರ್ತಾರ ಅವ್ರ ಸಂಗ ಮಾಡ. ಹೆಂಗ ಅವ್ರು ಕಳ್ಕೊಂಡ್ರು, ಯಾವ ರೀತಿ ಅಭ್ಯಾಸ ಮಾಡಿದ್ರು, ನಿರಂತರ ಅದಕ್ಕಾಗಿ ಪ್ರಯತ್ನ ಮಾಡಿದ್ರು. ಜನ್ಮ ಜನ್ಮಾಂತರ ಅದಕ್ಕೆ ಪ್ರಯತ್ನ ಮಾಡ್ಯಾರ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ಬಹುನಾಂ ಜನ್ಮನಾಮಂತಿ ಮಾರಿನೀತಿ ಪರಂತಪ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ, ಅರ್ಜುನ ಬಹಳಷ್ಟು ಜನ್ಮಗಳು ಕಳೆದು ಈ ಮೋಹದವನ್ನು ಬಿಡ್ಬೇಕಂತ ಅಭ್ಯಾಸ ಬಲ ಬೇಕಿತ್ತು. ಒಂದೇ ದಿನ ಎರಡು ದಿನ ಕೇಳಿರ್ ಹೋಗಾಕದೇನು. ಗಸಕ್ಕನ ತೆಗೆದು ಒಗೆದ ನಾನು ಅದನ್ನು ಹೊಂದಾಕ. ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಳವೋ ಗಸಕ್ಕಿನ ತೆಗೆದೊಗೆದು ಕೈವಲ್ಯ ಹೊಂದಿದ ನಿನ್ನಲಿಕ್ಕೆ. ಜನ್ಮ ಜನ್ಮಾಂತರ ಇದಕ್ಕೆ ಅಭ್ಯಾಸ ತಪಸ್ಸು ಬೇಕು ನಿರಂತರವಾಗಿ. ಅದಕ್ಕೆ ಮಾಡಲಿಲ್ಲವೇ ತಪವಂತ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಕಾಯ ವಾಚ ಮನಸ್ಸ ಯಾವ ಜೀವಿಗೂ ನಮ್ಮಿಂದ ತೊಂದರೆ ಆಗದಂತಹ ಆಚರಣೆಗೆ ತಪಸ್ಸು ಅಂತಾರ. ಇಲ್ಲಿ ತೋರಿಸು ನಿನ್ನ ತಪಸ್ಸು. ಬಿಟ್ಕೊಟ್ಟು ಊರು ಬಿಟ್ಕೊಟ್ಟು ಎಲ್ಲಾರ ಅಡವ್ಯಾಗ ಹೋಗಿ ಮಾಡೋದು ಅಲ್ಲದ. ಇಲ್ಲೇ ನಿನ್ನ ನೆರೆಹೊರೆ
ನಿನ್ನ ಮನುಷ್ಯರ ಇದ್ರಾಗ ತೋರಿಸಿ ನಿನ್ನ ತಪಸ್ಸು. ಹಾ, ಅಂದಾಗ ನಿನಗಿದ ಲಾಭ ಐತಿ. ಅಲ್ಲೇನು ಪಶು ಪಕ್ಷಿಗಳು ಕೂಡ ತೋರಿಸ್ತೇನೆ. ನಿನ್ನ ವರ್ಗದವರದ ಮನುಷ್ಯರು ಕೂಡ ಎಲ್ಲರಲ್ಲಿ ತನ್ನಂಗನು ಕಾಣುವಂಥ ಮನೋಭಾವನೆ ಬರಬೇಕಲ್ಲ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಎಲ್ಲರನ್ನ ತನ್ನನ್ನು ಕಾಣುವಂತಹ ಮನೋಭಾವನೆ ನಮ್ಮಲ್ಲಿ ಜಾಗೃತ ಆಗಬೇಕು. ಅಲ್ಲಿ ನಾನು ಅದೇನೆ ಅಂತ. ಅದು ನನ್ನ ಸ್ವರೂಪ, ನಾನು ಬೇರೆ ಇಲ್ಲ. ತನ್ನಂತೆ ಎಲ್ಲರೂ ಅಂತ ತಿಳ್ಕೊ. ಈ ವಿಚಾರದಾಗ ತೊಡಗಿದ್ರೆ ನಿನಗೆ ಭೇದ ಭಾವ ಬರುವುದಿಲ್ಲ. ಎಲ್ಲರೂ ಒಂದ ಅನ್ನೋ ಭಾವ. ಏನು ವಿಶ್ವ ಕೌಟುಂಬಿಕನಾಗಿ ಜೀವನ ಸಾಗಿಸಾಕ ಬರ್ತದೆ. ಹಂಗೆ ಸಾಕ್ತದಂದ್ರೆ ಹಗರ ಬಗರ ಕೆಲಸ ಇಲ್ಲ. ಎಲ್ಲರೂ ಒಂದೇ ಅದಾರ ಅನ್ನೋದು ಭೇದ ಕಲ್ಪನಾ ಎಲ್ಲ ತೆಗೆದಾಕಿ ಏಕತ್ವದ ಅನುಭವ ಮಾಡಿಕೊಂಡಾಗ ಬರ್ತದೆ. ಏನು ಈ ತಿಳುವಳಿಕೆ ನನಗಿದ್ರೆ ಇನ್ನೊಬ್ರು ಕೂಡ ಚಳವಳಿ ಯಾಕೆ ಕೊಡಕ್ಕೆ ಹೋಗಿದ್ದಿ? ಮಹಾತ್ಮರು ಯಾರು ಚಳವಳಿ ಹುಡಾಕ ಅಡ್ಡಾಡ್ಯಾರ ನೋಡ್ರಿ ನೀವು ಬೇಕಾರೆ. ಚಳವಳಿಯಾಗ ಭಾಗವಹಿಸಿದ್ರನ್ರಿ ಅವಾಗ ಮಹಾತ್ಮರು ಇದ್ರಿಲ್ಲ? ಆ ಚಳವಳಿ ಹೂಡಿದವ್ರಿಗೆ ಮಹಾತ್ಮರ ಅಂದ್ರ ಮಹಾತ್ಮ ಅಂತ ಅದಕ್ಕೆ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನ ಯಾವ ಪಡೆದಿರ್ತಾನ ಅವಾಗ ಮಹಾತ್ಮ ಅಂತ. ಏನ್ 33ನೇ ಇಸ್ವಿ ಒಳಗೇನೋ ಅಲ್ಲಿ ಇದಕ್ಕೆ ಬಂದಿದ್ದೆ ಅಂತ ಗಾಂಧೀಜಿ. 33 37 38ರಾಗ ಗದಿಗೆಗೆ ಟ್ರೈನ್ಯಾಗ ಎಲ್ಲರೂ ಶಾಸ್ತ್ರ ಟೈಮ್ನಾಗ ಸಾಯಂಕಾಲ ಶಾಸ್ತ್ರ ನಡೆಯುವಾಗ ಯಾರು ಇಲ್ಲೇ ಇಲ್ಲ. ಎಲ್ಲಿ ಹೋಗ್ಯಾರ ಎಲ್ಲಾರು? ಈ ಗಾಂಧಿ ನೋಡಕ್ ಹೋಗ್ಯಾರ ಅಂತ. ಶಿವಾನಂದ ಅಜ್ಜ ಅವರು ಸಾಯಂಕಾಲ ಪ್ರವಚನ ಟೈಮ್ಗೆ ಯಾರು ಇಲ್ಲೇ ಇಲ್ಲ. ಎಲ್ಲರೂ ಗಾಂಧಿ ನೋಡಕ್ ಹೋಗ್ಯಾರ, ಟ್ರೈನಿಗೆ ಬಂದಾನಂತೇಳಿ. ಅವಾಗ ಅದ್ರ ಏನು ಸುಳ ಗುದ್ದಾಡ ಆಗ್ತೈತಿ ನೋಡ್ಲಿ, ಅದು ಗುಂಡು ಓಡಿಸೋ ಆಯ್ತು ಅಂತ ಅಡ್ವಾನ್ಸ್ ಹೇಳ್ಯಾರ ಅವ್ರು. ಏನ್ 10 ವರ್ಷ ಅಡ್ವಾನ್ಸ್ ಹೇಳ್ಯಾರ ಅವರು ಅಜ್ಜ ಅವ್ರು. ಗುಂಡು ಓಡಿಸೋ ಸಾಯ್ತೈತಿ ನೋಡ್ಲಿ, ಅದನ್ನು ಒಳಗೆ ಗುದ್ದಿ ಆಡ್ತೈತೆ. ಅವಾಗ ಹೇಳಿದ್ರಂತ ನೋಡಿ ಶಿವಾನಂದ ಅಜ್ಜ ಅವರು, ಗುಂಡು ಓಡಿಸೋ 38ನೇ ಇಸ್ವಿ ಒಳಗೆ. ಮಹಾತ್ಮ ಅಂತಾರೆ ನಾವು. ವಿಶೇಷ ಒಂದು ಚಳವಳಿ ಹುಡಿ ನಾವು. ಅವಾಗ ನಿಮ್ಗೆ ಭಾಗವಹಿಸಕ್ಕೆ ಬಂದಿರಲಿಲ್ಲ, ಅವಾಗಿದ್ರಿಲ್ಲ. ಅವ ಆ ಟೈಮ್ನಾಗ ಎಲ್ಲ ಮಹಾತ್ಮರು ಇದ್ರಲ್ಲ, ಎಂತೆಂಥವ್ರು ಇದ್ರು ಅವಾಗ. ಒಂದು ಟೈಮ್ನಾಗ ಇದು 19ನೇ ಕೊನೆಗೆ ಏನೈತಲ್ಲ, ಏನ್ 20ನೇ ಇದಕ್ಕೆ ಕೂಡೋ ಟೈಮ್ನಾಗ ಏನೈತಲ್ಲ 19ರಿಂದ ಆ 20ನೇ ಇಸ್ವಿ ಟೈಮ್ನಾಗ ಮಹಾತ್ಮರು ಭಾಳ ಮಂದಿ ಆಗ್ಯಾರ. ಏನ್ ಅವಾಗನ ಇವರೆಲ್ಲ ಶರೀಫ, ನಾಗಲಿಂಗಪ್ಪ, ಶಿವಾನಂದ, ಕೃಷ್ಣಾಳ್ ಶರೀಫರು, ಗೋವಿಂದ ಭಟ್ರು, ಅಗ್ರಿ ರಮಣರು, ರಾಮತೀರ್ಥರು, ವಿವೇಕಾನಂದ, ಅದೇ ಒಂದು ಇದ್ರಾಗ ಆಗೋಗ್ಯಾರೆಲ್ಲ. ಪರಮಹಂಸರು ಆ ಟೈಮ್ನೊಳಗೆ ಇದ್ರು. ಅವರೆಲ್ಲ ಚಳವಳಿ ಮಾಡಕ್ ಬಂದ್ರು ನಿಮ್ ಕೂಡ. ಅವ್ರು ಯಾಕೆ ಅದ್ರ ತಿಳಿ ಕೆಡಿಸ್ಬೇಕು ಹೋಗ್ತಾರೆ? ಏನ್ ಇದಿಷ್ಟ ನಂದು ಅಂದ್ಕೂಲೆ ಹೊಡೆದಾಟ ಬಂತು ನಿನಗೆ. ಎಲ್ಲ ನಂದು ಅಂತ ತಿಳ್ಕೊಂಡು ಅವ ಯಾಕೆ ಹೊಡೆದಾಡಕ್ಕೆ? ಏನ್ ಸಂಕುಚಿತ ದೃಷ್ಟಿ ಇದ್ದವಾಗ ಬರ್ತೈತೆ ಅದು. ವಿಶಾಲ ದೃಷ್ಟಿ ಇತ್ತಂದ್ರೆ ಜಗವೆಂದಳು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೇ ಉತ್ತಮನು ನೋಡ, ಅವಾಗ ಮಹಾತ್ಮ ಅಂದ್ರೆ. ಅಂತ ವಿಶಾಲ ಮನೋಭಾವನೆ ಯಾರಲ್ಲಿ ಜಾಗೃತ ಆಗಿರ್ತೈತಿ ಅವರಿಗೆ ಮಹಾತ್ಮರು. ಎಲ್ಲವೂ ನನ್ನ ಸ್ವರೂಪನಾದ ಅಂತ. ಏನ್ ಅಂತರಂಗದ 4 ಸಾಧನಗಳನ್ನು ಅಳವಡಿಸಿಕೊಂಡಾಗ ಅಂತರಂಗ ಶುದ್ಧಿ ಆಕೈತಿ. ಇವ ಸಾಧನ ಚತುಷ್ಟಯಗಳು ಅಂತಾರ ಅವಕ್ಕ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ 4 ಸಾಧನಗಳ ಗುಂಪಿಗೆ ಸಾಧನ ಚತುಷ್ಟಯಗಳು ಅಂತ. ಇದು ಇಲ್ಲುಲ್ಲೇ ನಾನು ವೇದಾಂತದ ಅಭ್ಯಾಸ ಮಾಡ್ತೇನೆಂದ್ರೆ ಸೂಜಿ ತಗೊಂಡು ನಟ್ಟು ಕಡ್ದಂಗೆ ಆಗೈತೆ ನೋಡಂತಿದ್ರು. ಕೂಡ ತಗೊಂಡು ಕಷ್ಟ ಮಾಡ್ಕೊಂಡಂಗೆ.
ಅದಕ್ಕೆ ಅವ ಅಧಿಕಾರಿ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದರ ಅಭ್ಯಾಸದಾಗ ತೊಡಗಿರ ಅವ ಅಧಿಕಾರಿ ಅಂಥವ್ರಿಗೆ ಇದು ತೀತಿ. ಅದು ಇಲ್ಲೇ ನಮಗೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಮನೋ ನಿಗ್ರಹ ಇಲ್ಲ, ಅದಿಲ್ಲ ಮುಕ್ತಿ ಒಲವಿಲ್ಲ. ಒಲವಿಲ್ಲೇ 2 ದಿನ ಕೇಳಿ ಕೊಡ ಡಬ್ಬಾಕಿ ನೀರು ಸುರಿದಂಗೆ. ಮೂರ್ಖರು ಅಂದರು ಅನ್ಯದ್ರಾಗ ಸುಖ ಹುಡ್ಕೋರು. ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲು ಪೇಳಿದ್ರೆ ಬೋರ್ಕಲ್ ಮೇಲೆ ನೀರ್ಗೆರಿದಂತೆ. ಮಳೆದಾಗ ಸುಖ ಐತೆ ಅಂತ ತಿಳ್ಕೊಂಡು ಅವ್ರಿಗೆ ತಿಳಿದಿಲ್ಲ ಅಂತ. ಇನ್ನೂ ಅದನ್ನ ಮಾಡ್ಬೇಕು. ಅದ್ರಾಗ ಹಣಿಕೆ ಯಾಕೆ ನಮಗಿದೆ ತಿಳಿ. ಎಷ್ಟು ಜನ್ಮ ಹುಟ್ಟಿ ಬಂದ್ರು ನಿಮಗೆ ತಿಳಿದಿಲ್ಲ. ಹಿಂಗೆ ತಿರ್ಕೊಂತ ಹೋಗುದು ನೀವು ಅದ್ರಾಗ ಹಣಿಕೆ ಹಾಕೊಂತ. ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದವ ಇದಕ್ಕೆ ಅಧಿಕಾರಿ. ಅದಕ್ಕೆ ಅನಾಧಿಕಾರಿಗಳಿಗೆ ಎಷ್ಟೇ ತಿಳಿದಿಲ್ಪ ಇದು ಅಂತಿದ್ರು. ನಾವು ಅಧಿಕಾರಿಗಳ ಅಸಂಪನ್ನ ಆಗ್ಬೇಕಂತಂದ್ರೆ ನಾವು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡಿಬೇಕು. ವಿವೇಕವಂತರಾಗಬೇಕಾಕೈತಿ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾಕೈತಿ. ಶಮ ದಮ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಭಕ್ತಿ ಇವೆಲ್ಲ ಷಟ್ಕ ಸಾಧನ ಷಟ್ಕದೊಳಗೆ ಬರ್ತಾವೆ. ಅದು 1. ವಿವೇಕ ವೈರಾಗ್ಯ 2. ಸಾಧನ ಷಟ್ಕ 3. ಮುಮುಕ್ಷತ್ವ 4. ಈ 4 ಸಾಧನದ ಇದರ ತೊಡಗಿದಾಗ ನಮಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತದೆ. ಅಳವಡಿಸ್ಕೋಬೇಕಾಗ್ತದೆ ಜೀವನದಾಗ. ಇದನ್ನ ಮಾಡ್ಬೇಕಾದ್ರೆ ನಾವು ನಿತ್ಯ ಅಂತವ್ರ ಸಂಘ ಮಾಡಿದಾಗ ಇವೆಲ್ಲ ನಮಗೆ ಬರ್ತವೆ. ವಿವೇಕ ಜಾಗೃತ ಆಕೈತಿ. ವಿವೇಕ ಉದಯ ಆದ್ಕೂಲೆ ಯಾವ್ದು ಹಿತ, ಯಾವ್ದು ಅಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆತಂದ್ರೆ ವಿಚಾರದ ಬೆಳಕು ಬಿದ್ದ ಕೂಡಲೇ ಇವು ಅನಿತ್ಯವಾದದ್ರಲ್ಲಿ ಅಹಿತವಾದದ್ರಲ್ಲಿ ಉದಾಸೀನ ಭಾವ ವೈರಾಗ್ಯ ತಾನ ಬರ್ತೈತಿ. ಅವಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ತಾನ ಹಾಕವು. ಅವಾಗ ಹೋಗಾಕ ಅದು ಹಚ್ಚುದೇ ಇಲ್ಲ. ಅದು ವರ್ಮುಖ ವೃತ್ತಿ ಆಗುವುದನೇ ಇಲ್ಲ. ಅದು ಈ ತಿಳುವಳಿಕೆಯಲ್ಲಿ ಜಾಗೃತ ಆಗ್ತದೆ. ಅದೇನು ಇಲ್ಲ ಬಿಡೋದ್ರೆ ವ್ಯರ್ಥದು ಅನ್ನೋದು. ಅವಾಗ ಮುಕ್ತಿ ಐತಿ, ಯಾವಾಗಲೂ ರೆಡಿ ಇದ್ದದ್ದು ಐತಿ ಅದನ್ನು ಹೊಂದೋದು. ಇದನ್ನೆಲ್ಲ ಕೈ ಬಿಡ್ತಾನೆ ನಾವು. ಈ ವ್ಯಾಪಾರ ಎಲ್ಲ ಬಿಟ್ಟ ಬಂದ್ ಮಾಡ್ತಾನೆ. ಇದಾಗಿ ಏನೂ ಲಾಭ ಇಲ್ಲ ಅಂತ. ಅಜ್ಞಾನದೊಳಗಿನ ವ್ಯವಹಾರ ಇದೆಲ್ಲ ದಿವಾಳಿ ತೆಗೆದು ಬರುತ್ತಿದೆ ಅಂತ ತಿಳ್ಕೊಂಡು ಏನ್ ಮಾಡಿದೆಯಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ ಇಂದ್ರಿಯಗಳ ವ್ಯಾಪಾರ. ಏನ್ ಲಾಭ ಸಿಗ್ತದೆ? ಸುಖ ಸಿಗ್ತೈತೆ ಅಂತ ಮಾಡಾಕ್ತೇವೆ ಪ್ರತಿಯೊಬ್ಬರು. ಹಗಲಿರುಳೆನ್ನದೇ ಬರೀ ಅದ ಅಭ್ಯಾಸದಾಗ ತೊಡಗೇವು. ಇಂದ್ರಿಯಗಳ ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ವಾಸನೆ, ಮೂಗಿನ ವಾಸನೆ, ಸ್ಪರ್ಶ, ಚರ್ಮದ ಸ್ಪರ್ಶ, ಈ ವ್ಯಾಪಾರ ಏನ್ ಲಾಭ ಕೊಡ್ತೀನಿ? ನೋಡಿಕೊಂಡು ಮಾಡುವ ವ್ಯಾಪಾರ ಅಂತ. ಇದರ ಲಾಭ ಐತೋ ಹಾನಿ ಐತೋ, ಸುಖದ ಹೊಂದಬೇಕಂತ ಮಾಡಿದಿ, ಅದ್ರ ಬದ್ಲಿ ಏನಾಯ್ತು? ಕಣಿಗೆ ಬ್ಯಾಸರಿಕೆನ ಹೊಂದಿದೆ. ಅದ್ರಾಗ ಸುಖ ಇದ್ದಿದ್ರ ಅದನ್ನ ಬ್ಯಾಸರಿಕೆ ಕಳ್ಕೊಬೇಕಾಗಿತ್ತು. ಅದನ್ನ ಮಾಡಿ ಯಾಕ್ರಿ ಜಡ್ ಬಂದಾಗದು ಅದನ್ನ ಮಾಡಲ್ಲ. ವಿಷಯ ಭೋಗ ಮಾಡಿ ಸುಖ ಬ್ಯಾಸರಿಕೆ ಕಳ್ಕೊ. ಯಾಕ್ರಿ ದವಾಖಾನಿಗೆ ಕೊಕ್ಕಿ? ಯಾಕ್ರಿ ಜಡ್ ಬಂದಾಗ ಅವನ್ನ ಮಜಾ ಮಾಡಿ ಇಂದ್ರಿಯಗಳ ಮಜಾ ಮಾಡಿ ಕಳ್ಕೊಬೇಕಿಲ್ಲ. ಅದರಿಂದನ ಬಂತು ನಿನಗೆ ಭೋಗೇ ರೋಗ ಅಂತ. ವಿಷಯೇಂದ್ರ ಸಂಪರ್ಕ ಭೋಗದಿಂದನ ರೋಗಕ್ಕೆ ತುತ್ತಾದಿನಂತ. ಇದರಿಂದ ಪಾರಾಗುವುದು ಯಾವಾಗ? ನೀನು ಭೋಗ ವಾಸನೆಗಳ ನಾಶ ಆದಾಗ ನೀನು ಮುಕ್ತ ಆಗ್ತಿ. ಇಲ್ಲ ಮತ್ತು ರೋಗಕ್ಕೆ ತುತ್ತಾಗುವುದನ್ನ ಭವರೋಗ. ಈ ರೋಗ ಹೋಗುದು ಬಹಳ ಕಠಿಣ ಐತಿ. ಭವರೋಗ ಹುಟ್ಟಿಟ್ಟು ಬರುವುದು. ವಾಸನ ಏನ್ ಮಾಡ್ತಾರ? ನಾಶ ಆಗದ ಹೊರತು ಈ ರೋಗ ಹೋಗುದು ನಿನಗೆ. ತನಗೆ ಪ್ರಿಯವಾದ ವಸ್ತು ಯಾವುದಾದ್ರೂ ಇದ್ರೆ ಅದು ತಮ್ಮ ಶಿವಜೀವರ ಏಕತ್ವವನ್ನು ಹೊಂದಲಿಕ್ಕೆ ಅವಕಾಶ ಕೊಡುದಿಲ್ಲ. ಹೌದು, ಇದನ್ನ ಅನುಭವ ಮಾಡ್ಕೊಳಕ್ಕೆ ಅಡ್ಡಿ ಆಕೈತಿ. ಅದು ವಿಘ್ನ ಆಕೈತಿ. ತಮ್ಮ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಅದು ವಿಘ್ನ ಆಕೈತಿ. ಅದಕ್ಕೆ ಆ ಸ್ಥಾನ ಬಿಟ್ಟು ಬಿಡೋದು. ಅಂತ ಒಂದು ವಾತಾವರಣ ಕೈ ಬಿಟ್ಟು ಬಿಡೋದು. ಅಂತ ವ್ಯಕ್ತಿ ಇದ್ರೆ ವ್ಯಕ್ತಿನೂ ಕೈ ಬಿಟ್ಟು ಬಿಡೋದು. ಸ್ಥಾನ ವಿಘ್ನ ಸ್ಥಾನ, ವ್ಯಕ್ತಿ ವಿಘ್ನ ವ್ಯಕ್ತಿನ ಕೈ ಬಿಟ್ಟು, ವಸ್ತು ವಿಘ್ನ ವಸ್ತುನ ಕೈ ಬಿಟ್ಟು ಬಿಡೋದು. ಅದಕ್ಕೆ ಮಹಾತ್ಮರೆಲ್ಲ ಇದು ತೋರಿಸಿದ್ರಲ್ಲ. ಅವನು ಸ್ಥಾನ ಪ್ರತ್ಯಾಹಾರ ಮಾಡಿದ್ರಿಲ್ಲ. ಬಿಟ್ಟಿಂದ ಹೊಳ್ಳೆ ನೋಡ್ಲಿಲ್ಲ. ನನ್ನ ಮನೆ ನನ್ನ ಊರು ಅಂತ ಹೊಳ್ಳೆ ನೋಡ್ಲಿಲ್ಲ. ಅದಕ್ಕೆ ಆ ಸ್ಥಳವನ್ನ, ಆ ವ್ಯಕ್ತಿಯನ್ನ, ವಸ್ತುವನ್ನ ಕೈ ಬಿಡುವುದನ್ನ ಪ್ರತ್ಯಾಹಾರ ಅಂತ.
ಜಗ ಬಿಡದ ಹೊರ್ತ ನಿಮ್ಮ ಅಪ್ಪ ಸತ್ತ ನಿಮ್ಮ ಅವು ಊಟ ಕೂತ್ರು ಹತ್ತುದಿಲ್ಲ ಅಂದ್ರೆ ಅಲ್ಲೇ ಇದ್ಕೊಂಡು ಹೇತರ ಅಡಿ ಮಾಡಿದ್ರು ಸೈನ್ಯ. ಅಭ್ಯಾಸದ ಶಿವಳ ಸ್ಥಾನ ಪ್ರತ್ಯಾಹಾರ ಅವಶ್ಯಕ. ಅಲ್ಲಿಂದ ಇಲ್ಲಿ ಬಂದಿ ಅಂತ ಒಂದಿಟ್ಟು ತ್ಯಾಗ ಮಾಡಿದಾಗ ಇದು ತಿಳಿಯಾಗ್ತೈತಿ ನಿನಗೆ, ಹೌದಿಲ್ಲ? ಅಲ್ಲೇ ಕುತ್ಕೊಂಡ ಮಾಡಪ್ಪ, ಎಷ್ಟು ಹೊತ್ತು ಮಾಡ್ತೀನಿ ನೋಡಂಗ ಆಕೈತೆ ನಿನಗೆ. ಅಲ್ಲೇ ಓದ್ತೇವ್ರಿ ನಾವಂತ ಓದಂಗಾರ ಅಲ್ಲಿ ವಿಘ್ನಗಳು ಕಾಡ್ತಾವ, ಓದಿಲ್ಲ? ಏನಾರ ಹುಡುಗರು ಅಳ್ತಿರ್ತಾವ, ಏನಾರ ಒಂದು ಸಮಸ್ಯೆ ಬರ್ತೈತಿ, ಯಾರೋ ಒದರಾಕ್ ಬರ್ತಾರ, ಹೌದಿಲ್ಲ? ಏನಾರ ಒಂದು ಸಮಸ್ಯೆ, ಹೌದಿಲ್ಲ? ಇದರ ಎಲ್ಲ ಬಿಟ್ಟು ಇದನ್ನ ಚಿತ್ರದ ತೊಡಗಿದಾಗ ಇದು ಗಟ್ಟಿ ಮಾಡ್ಕೋಬೇಕಂದ್ರೆ ಅದನ್ನ ತ್ಯಾಗ ಮಾಡಬೇಕು. ಅದು ನಡೀಲಿ ಇದು ನಡೀಲಿ ಅಂದ್ರೆ ಆಗೋದಿಲ್ಲ. ಅಲ್ಲೇ ಕುತ್ಕೋದು ಏನ್ ಮಾಡ್ತೀವಿ? ಪೂಜೆ ಕುಂತಿರ್ತಾನೆ ಅಲ್ಲೇ ಒಳಗ, ಯಾವನಾರು ಒದರಾಕ್ ಬಂದ್ರೆ ದೌಡ್ನ ಮುಗಿಸೋಪ ನೀನ್ ಪೂಜೆ ನೀನಂತ ನಾವು, ಹೌದಿಲ್ಲ? ಗಾಡಿ ಒಕ್ಕತ್ತಿದಂದ್ರೆ ಬಂದ ಬಿಟ್ಟು ತಡೀಗಂತ ಹೌದಿಲ್ಲ? ಎಲ್ಲಿ ಪೂಜಾ, ಎಲ್ಲಿ ಇದು, ಹೌದಿಲ್ಲ? ಅವು ಮಣಕಾಲ್ ಜಳಕ ಹರಿಗಾಲ್ ಪೂಜೆ ಅಂತಾರ ಮನೆ ಅಂತ. ಅವ ಸರಿ ಐತಂದ್ರೆ ಹಂಗ ನೀರ್ ಸುರ್ಕೊಂಡವನ ಜಾಳ ಹೇಳ್ಕೊಂಡು ಪಾರ ಬಸ್ ಹೋಗತ್ತೇನ ಇಂಥದ್ದು, ಹೌದಿಲ್ಲ? ಮಣಕಾಲ್ ಜಳಕ ಹರಿಗಾಲ್ ಪೂಜೆ ವ್ಯಸನ ಅಲ್ಲಿ ಇಲ್ಲಿ ಈ ವಿಚಾರ ಎಲ್ಲಿ ಉಳಿಬೇಕು ನಿಮ್ಗೆ? ಬಾಳೆ ವ್ಯಸನ ಆಯ್ತದ ನಮ್ಗೆ, ಇದೇ ತಿಳ್ಬೇಕು. ಆ ಸಾಮಾನು ಅವ್ ಕೊಟ್ಟೇನಿ, ಇದನ್ನ ಕೊಟ್ಟೇನಿ, ಬರೀ ಅದನ್ನ ತೊಗೊಂಬಂದಿಲ್ಲ ನೋಡ್ಲಿ, ಅಲ್ಮರಿ ಹೊಲಿಯಾಕ ಕೊಟ್ಟು ಎಷ್ಟು ದಿನ ಆಯ್ತು ಅವ್ ಇನ್ನೊಬ್ಬ ತಂದು ಕೊಟ್ಟಿಲ್ಲ ಅವಂತಿದ್ದಂತ. ಅದ ಟೈಮ್ಗೆ ಒಬ್ಬ ಕರಿಯಾಕ ಬಂದಿದ್ದಂತ ಅವ್ರ ಮನೆಗೆ, ನಿಮ್ಮ ಅಪ್ಪ ಅದಾನ ತಮ್ಮ, ಇಲ್ರಿ ಅವ ಹೊಲಿಗೆರೆ ಅದಾನ ಈಗ. ಪೂಜೆ ಮಾಡಾಕತ್ತಾನಂತ ಹೇಳಿ ಅಂತ. ಅಲ್ಲಿ ಹೋಗಿದ್ದಿಪ್ಪ ನೀ, ಅದಕ್ಕೆ ಹೇಳಿದ್ ನಾನು. ಹೌದಿಲ್ಲ? ಎಲ್ಲಿ ಹೋಗ್ತೈತಿ ಅದು ಮನಸ್ಸು ಎಲ್ಲಿದ್ದಲ್ಲಿ ಅಲ್ಲಿ ಇದ್ದಂಗ ನಾವು, ಹೌದಿಲ್ಲ? ಮನಸ್ಸು ಓಡಾಡ್ತೈತೆ ಅದು ಮನಸ್ಸು. ಅದಕ್ಕೆ ಮನಸ್ಸನ್ನು ತೋಟಿ ಹೊಡಿಬೇಕು. ವಿಚಾರದ ಬಂದೋಬಸ್ತಿ ಬೇಕು ಅದಕ್ಕೆ. ವಿಚಾರದ ಬಂದೋಬಸ್ತಿ ಒಳಗೆ ಕಾಮನ್ನ ಕಾಲಿಡಲಾರ, ಅವಾಗ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ಅದನ್ನ ಬಿಟ್ಕೊಟ್ಟು ಪೊಲೀಸ್ ಬಂದೋಬಸ್ತಿಯಿಂದ ಅದು ತಪ್ಪಿಸ್ಕೊಳಕ್ ಆಗೋಲ್ಲ. ಅದನ್ನು ಯಾವ ಬಂದೋಬಸ್ತಿ ವಿಚಾರದ ಬಂದೋಬಸ್ತಿನೇ ಬೇಕಾದ. ಅದು ಎಲ್ಲಿ ಸಿಗ್ತೈತಿ ಅಂದ್ರೆ ಸತ್ಸಂಗದೊಳಗೆ ನಿನಗೆ ಸಿಗುದು. ಅದಕ್ಕೆ ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ಬಿಡಬಾರ್ದು. ಸತ್ಸಂಗ ಸಿಗೋದು ಬಹಳ ದುರ್ಲಭದ ಈ ಜಗತ್ತಿನೊಳಗೆ. ನಾವು ಪರಸ್ಥಳದಾಗ ಬಂದೇವ್ ಅನ್ನೋದು ಗೊತ್ತೇ ಇಲ್ಲ. ನಾವು ಮಂದಿ ಊರಾಗ ಮಂದಿ ಮನ್ಯಾಗ ಅದೇವ್ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇದ ನಮ್ಮ ಮನಿ, ನಮ್ಮ ಊರಂತ. ಶರೀರ ಇರೋ ಮನಿ ನಿನ್ನ ಮನಿ ಅಲ್ಲ ಅದ. ಎಷ್ಟು ಮಂದಿ ಮನಿ ಐತ್ರಿ ಅದ? ಪ್ರತಿಯೊಬ್ಬರು ನನ್ನ ಮನಿನ ಅಂತಾರ ಅದ್ರಾಗಿದ್ದವ್ರು, ಹೌದಿಲ್ಲ? ಅದ್ರಾಗಿನ ದನ ಕರ ಅವು ನಮ್ಮ ಮನಿನ ಅಂತಾವು, ನಾಯಿ ಬೆಕ್ಕು ಅವು ನಮ್ಮ ಮನಿನ ಅಂತಾವು, ಅವು ಹುಳ ಹುಪ್ಪಡಿ ಇರಿಬಿ ತಗಣಿ ಚಿಕ್ಕಾಡ ಅವು ನಮ್ಮ ಮನಿನ ಅಂತಾವು, ಜಾಡ್ಬುಡು ಅವು ನಮ್ಮ ಮನಿನ ಅಂತಾವು. ಈ ಊರ ಪಂಚಾಯತಿ ಅವರು ನಮ್ಮ ಹದ್ನ್ಯಾಗ ಐತದಂತ, ಹೌದಿಲ್ಲ? ನಮ್ಮ ಏರಿಯಾದಾಗ ನಮ್ಮ ಹಂತನ್ಯಾಗ ಐತದ. ಬ್ಯಾರೆ ಊರನ್ನವರು ಆ ಊರಾಗ ನಮ್ಮ ಮನಿನೂ ಐತಿ ಅಲ್ಲಿ ಅಂತಾರ. ನಮ್ದು ಮನಿ ಐತಿ ಅಲ್ಲಿ ಅಂತ. ಎಷ್ಟು ಮಂದಿ ಮನಿ ಐತಿ ಇದ್ರಾಗ? ಹಂಗ ಈ ಶರೀರನೂ ನಿನ್ನ ಮನಿ ಅಲ್ಲ. ಇದು ಎಷ್ಟು ಮಂದಿ ಎಷ್ಟು ಅದಾವ ಇದ್ರಾಗ? ವೈರಸ್ಸು ಅಭಿದ ಮನಿ ಅಪಿದ ಮನಿಗಳು ಅದಾವಿಲ್ಲ, ರಕ್ತ ಕಣಗಳು ಅದಾವ, ಹೊಟ್ಯಾಗಿ ನೀವೆಲ್ಲ ಕ್ರಿಮಿಗಳು ಜಂತು ಅವು ನಮ್ಮ ಮನಿನ ಅಂತಾವು, ವಾಸ ಮಾಡ್ಯಾವಿಲ್ಲ ಅದ್ರಾಗ. ಎಷ್ಟು ಜೀವಿ ಅದಾವ, ಸೂಕ್ಷ್ಮ ಜೀವಿಗಳು ಇದ್ರಾಗ ವಾಸ ಅದಾವ, ಅವು ನಮ್ಮ ಮನಿನ ಅಂತಾವು. ನೀನು ನಂದ ಅಂತಿ. ನಮ್ಮ ಮನಿ ಅನ್ನೋರು ದೊಡ್ಡ ಕಥೆ ಐತಿ. ರಾಮದಾಸರು ಬಾಳ ಬರ್ದಾರ, ಒಂದು ದೊಡ್ಡ ಒಂದು ಇದನ್ನ ಬರ್ದಾರ ಅವರು, ರಾಮದಾಸರ. ಏನು ಹುಚ್ಚ ಇದು, ನಮ್ಮ ಮನಿ ನಂದಿದು ಅಂತ ನೀ ತಿಳ್ಕೊಂಡಿವಿ. ಬಾಳ ಐತಿ ನನ್ನ ಮನಿ ಅವು ತಿಳಿಯಾನ್ ಏನು ಕುರಿ ಅವು ನನ್ನ ಮನಿನ ಅಂತಾವು. ಅವು ಮನಿ ಮಾಡಿರ್ತಾವಿಲ್ಲ, ಮೆಟ್ಟ ಮಾಡಿರ್ತಾವು, ಹಂಗ ಕೆರ್ಕೊಂತ ಹಂಗಟಿ ಆಡ್ತೈತಿ. ಏನು ಅವು ನನ್ನ ಮನಿನ ಅಂತಾವು. ಎಷ್ಟು ದಿನ ಇರಾವ ನಿಮ್ಮ ಮಂದಿ ಮನ್ಯಾಗ? ಮರ್ಯಾದೆಗಿಡೆ ಮನೆ ಬಿಡುಕ್ಕಿಂತ ಮೊದಲೇ ಬಿಡುದು ಚಲೋ ಅಲ್ಲ.
ಚೀ ತೂ ಅನಿಸ್ಕೊಂಡು ಇದನ್ನೇ ಬಿಡು. ಮೊದಲ ಬಿಟ್ಟು ನಾವು ಸಂಬಂಧ ತಪ್ಪಿಸ್ಕೊಂಡು ನಮ್ಮ ಮನ್ಯಾಗ ನಾವಿರ ಕಲಿಬೇಕು. ನಿಮ್ಮ ಮನಿ ಯಾವುದು, ನಿಮ್ಮ ಊರು ಯಾವುದು, ಅಲ್ಲಿದು. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಸುಮ್ಮನೆ ಇಲ್ಲಿ ಹಂಗ ಬಂದೇವು, ಕರ್ಮಕ್ಕನುಸಾರವಾಗಿ ಬಂದದ್ದು ಬಾಡಿಗೆ. ಹೌದಿಲ್ಲ, ಅವಧಿ ಅಗ್ರಿಮೆಂಟ್ ಇರೋ ಮಟ್ಟ ಅಷ್ಟ. ಇಲ್ಲಿ ಒಂದು ಅಗ್ರಿಮೆಂಟ್ ಮುಗಿತ ಒಂದು ಕ್ಷಣ ಕೂಡ ಇರುವುದಿಲ್ಲ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ನೀ ಎಲ್ಲ ಐತಿ ಹಂಗ ಹೋಗ್ಲು ಯಪ್ಪ ಅಂತ ಕೇಳ್ತಾರ. ನಿನ್ನೆ ಮದಿವಾದನೆ ಕರೆಯುವ ಒಂದೆರಡೆಮ್ಮೆ ಹೊಣ್ಣು ಬಾಳುಂಟೆನಗೆ ಸಾಯಲಾರುಣು ಎನ್ನಲು ಮೃತ್ಯು ಬಿಡುವಳೆ ವ್ಯರ್ಥ ಜೀವಾತ್ಮ. ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತು ನೀ ನರಿ. ಅಷ್ಟ್ರೊಳಗೆ ನಿನ್ನ ಕೆಲಸ ಮಾಡ್ಕೋ. ನೀ ಯಾರದು, ನಿನ್ನ ಊರು ಯಾವುದು, ನಿನ್ನ ಮನೆ ಯಾವುದು ತಿಳ್ಕೊ. ನೀನು ಹಿಂಗ ಮಂದಿ ಮನೆಯಾಗ ತಿಳ್ಕೊಂತ ಎಷ್ಟು ದಿನ ಅಡ್ಡ, ನಾವು ಎಷ್ಟು ಜನ್ಮ ಆತ ನಿನಗೆ ತಿಳ್ಕೊಂತ. ತಿರುಬೋಕಿ ಎಷ್ಟು ದಿನ ತಿರ್ಕೊಂತ ಅಡ್ಡ ನಾವು. ನಿನ್ನ ಸ್ಥಾನ ಯಾರು ಹೇಳಾರ್ದಂಥ ಸ್ಥಾನ ಯಾವುದು? ಸ್ವಸ್ಥಾನ, ನಿನ್ನ ಸ್ವರೂಪ. ಅದನ್ನು ಜಾಗೃತಗೊಳಿಸು. ಅದ ಭಾವದೊಳಗೆ ನಿನ್ನೊಳಗೆ ನೀ ಇದ್ದಾಗ ಯಾರು ಕಾಟ ಯಮನ ಹೆದರಿಕೆ ಹೋದಾಗಿಲ್ಲ ನಿನಗೆ. ನಿನ್ನ ಭಾವದೊಳಗೆ ನೀ ಗಟ್ಟಿಯಾಗಿ ನೆಲೆಯಾಗಿ ನಿತ್ಯ ಅಂದ್ರೆ ಆತ್ಮ ಭಾವದೊಳಗೆ ಅಲ್ಲಿ ಯಮನ ಹೆದರಿಕೆ ಸುಧಾ ಇಲ್ಲ. ಯಮ ಬಂದ್ರೆ ಎದಿ ಬೆರ್ನ ಬಿರುವಂಗ ಒದಿರ್ಲಿ ಅಂತಿದ್ದಂತ ಶಿವಾನಂದಾಚಾರ್ಯ. ಆತ್ಮಭಾವದೊಳಗೆ ನೆಲೆಯಾಗಿ ನಿತ್ಯ ಅಂದ್ರೆ ಯಾರ ಹೆದರಿಕೆನೂ ಇಲ್ಲ. ಯಾರು ಹೇಳದಂತ ಸ್ಥಾನ, ಅದಕ್ಕೆ ಸ್ವಸ್ಥಾನ ಅಂತ. ಅಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲಿಸಿದಾಗ ನಮಗೆ ಸ್ವಸ್ಥ, ಅವಾಗ ಆರಾಮ ಇರ್ತದೆ. ಅಲ್ಲಿ ತನಕ ನೆಮ್ಮದಿ ಇಲ್ಲ. ಹಿಂಗೆ ತಿರ್ಕೊಂತ ಹೋಗುದು. ಕೆಮ್ಮೋರೊಳಗೆ ಇರುವುದಕ್ಕಿಂತ ನಮ್ಮವರೊಳಗೆ ಇರುವುದು ಲೇಸು ಅಂತ. ಕೆಮ್ಮೋರು ಅಂದ್ರೆ ಅದೇ ವಿಷಯ ಸಂಬಂಧಿಗಳೆಲ್ಲ ತಾಮ್ ಸುಖ ಹೊಂದಕ್ ಬಂದಾರ. ಎಲ್ಲರೂ ಸುಖ ಕೊಡಕ್ ಬಂದಿಲ್ಲ ನಿನಗೆ ಯಾರು. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳಿದೆಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂದ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನಿನ್ನ ಸುಖಕ್ಕೆ ಅವರು ಅಡ್ಡಿ ಆದ ಕೂಡಲೇ ಅವ್ರನ್ನ ತಿರಸ್ಕಾರ ಮಾಡ್ತೀವಿ. ಹೆಂಡತಿ ಸುಖ ಕೊಡ್ತಾಳಂತ ಹೆಂಡತಿ ಮ್ಯಾಗ ಪ್ರೀತಿ ಮಾಡ್ತಿ, ಗಂಡ ಸುಖ ಕೊಡ್ತಾನಂತ ಗಂಡನ ಮ್ಯಾಗ ಪ್ರೀತಿ ಮಾಡ್ತಿ, ಮಕ್ಕಳು ಸುಖ ಕೊಡ್ತಾವಂತ ಮಕ್ಕಳ ಮ್ಯಾಗ ಪ್ರೀತಿ ಮಾಡ್ತಿ. ನಿನ್ನ ಸಂಬಂಧ ಮಾಡ್ತಿ. ಅದು ಸತ್ಯ ಅಂದ್ರೆ ಅದರ ಸಂಬಂಧ ಅಳುದಿಲ್ಲ ನಾವು. ನಮ್ಮ ಸಂಬಂಧ ಅಳ್ತೇವಿ. ಸತ್ತವ್ರ ಸಂಬಂಧ ಯಾರು ಅಳೋದಿಲ್ಲ. ನನಗೆ ತೊಂದರೆ ಆತಲ್ಲ ಅಂತ ನಾವು ಅಳ್ತೇವಿ. ಸತ್ತವ್ರ ಸಂಬಂಧ ಯಾರು ಅಳ್ತಾರನ್ರಿ? ನೋಡ್ರಿ, ನೀವು ವಿಚಾರ ಮಾಡಿ. ಸತ್ತದ್ರ ಸಂಬಂಧ ಯಾರು ಅಳೋದಿಲ್ಲ. ನಮಗೆ ತೊಂದರೆ ಆತಲ್ಲ ಅಂತ ದುಃಖ ಮಾಡ್ತಾನೆ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಅದಕ್ಕೆ ಇವರು ಕೆಮ್ಮವರು ಅಂತ. ನಮ್ಮವ್ರೊಳಗೆ ಇರುವುದಿಲ್ಲ ಎಷ್ಟು. ನಮ್ಮವರು ಅಂದ್ರೆ ಯಾರು? ನಮ್ಮವ್ರನ್ನ ನಾವು ಯಾರು ಇಲ್ಲ. ಎಲ್ಲರೂ ಕೆಮ್ಮವರ ವಿಷಯ ಬಡ್ಕರದಿವೆಲ್ಲ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳಿದೆಲ್ಲ. ಬಾಹ್ಯ ಕರ್ಮವನ್ನೆಲ್ಲ ಕೈಬಿಟ್ಟು ನಿರ್ಮಲ ಯೋಗದಲ್ಲೂ ನಿಲ್ಲಲು ಕರ್ಮೇಂದ್ರಿಯಕ್ಕೆ ಪ್ರತ್ಯಾಹಾರವೆನಿಸುವರು. ಹೌದು, ಅವನ್ನೆಲ್ಲ ಕೈ ಬಿಡುವ. ಆದಷ್ಟು ಬಾಹ್ಯ ಕರ್ಮಗಳಿಂದ ಬಿಡುಗಡೆ ಎನ್ನುವುದು. ಬರೀ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ ಶಂಕರಾಚಾರ್ಯ ಅವಾಗ ಹೇಳ್ಯಾರ. ಬಿಡದನ್ನು ಹುಚ್ಚು ಏಟು ಒಟ್ಟ ತುದಿಮಟ್ಟಿನ ಗೆಳೆತನ ಅದು. ಭಾಳ ಅದರಾಗ ಇನ್ವಾಲ್ವ್ ಆಗಕ್ಕೆ ಹೋಗ್ಬಾರ್ದು, ಮುಳುಗಬಾರ್ದು. ಅತಿ ವ್ಯಾಮೋಹ ಅತಿ ಮಮತೆ ಸಲ್ಲದು. ಅತಿ ಸತಿ ಸುತರಲ್ಲಿ ಬಾಳೆ ಬದುಕು ನನ್ನ ಹೊಲ ಇವು ಅದ ವಾಸನ ಈಟು ಅಷ್ಟ. ಅವ್ರಂಗ ಇದ್ದ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗಿದ್ದ ನಮ್ಗೆ ಅಜ್ಞಾನ ನಾವೆಲ್ಲ ಕಲಿಬೇಕು. ಇದು ಬಹಳ ಕಠಿಣ ಅದ. ಅದ್ರಾಗ ಖರೆ ಅಂತ ತಿಳ್ಕೊಂಡು ವಿವೇಕ ಇಲ್ಲದಕ್ಕೆ ಇದ ಸತ್ಯ ಇದ ಸುಖರೂಪ ಅಂತ ತಿಳ್ಕೊಂಡು ಅದ್ರಾಗ ಮುನಿಗ್ಬಿಡ್ರಿ. ನಾವು ವಿವೇಕವಂತ ತುದಿಮೆಟ್ಟಿನ ಗೆಳತನ ಅದು. ಯಾವ ಹೊತ್ನ್ಯಾಗ ಇದು ಕೈ ಕೊಡದತೆ ಹೇಳಕ್ ಹೋಗುದಿಲ್ಲ. ಅದನ್ನ ಅವಲಂಬನ ಮಾಡಕ್ ಹೋಗುದು. ಯಾವ ಮಹಾತ್ಮ ಇದನ್ನ ಅವಲಂಬನ ಮಾಡಿ ಇದಕ್ಕೆ ಬಾಯಿ ತಕೊಂಡು ಕುಂತಿದ್ರು ನಾವು. ಅದು ನಂದು ಇದು ನಿಂದು ಅಲ್ಲಿಲ್ಲ. ಊರು ಹಿಡಗೋದು ಅದೇನ್ ಮಾಡೋದು ಅಂತ ಅದಕ್ಕೆ ಮಹತ್ವನ ಕೊಡ್ಲಿಲ್ಲ.
ಅದನ್ನ ಸಂಗ್ರಹನೂ ಮಾಡಕ್ ಹೋಗ್ಲಿಲ್ಲ. ಕಸದ ಸಂಗ್ರಹ ಅದೇನು ರಸದ ಸಂಗ್ರಹ. ರಸ ಅಂದ್ರೆ ಆನಂದ, ಅದ್ರಾಗ ಏನೈತಿ? ಕಸದಾಗ ರಸ ಎಲ್ಲಿ ಸಿಗ್ಬೇಕು? ವಿಶ್ವದ ವಿಷಯನ ಕಸ. ಹೌದಿಲ್ಲ? ನೀನು ಯಾಕಡೆ ಮೂಲ್ಯ ಅಂದಿನಿ, ವಿಷಯ ವಸ್ತುಗಳೆಲ್ಲ ಏನ್ ಮಾಡುವಂತ ಅದನ್ನ ಮಾಡ್ಕೊಂತ ಹೋಗ್ಲಿಲ್ಲ ಅವರು. ಅವ್ರಿಗೆ ವಿವೇಕ ಜಾಗೃತ ಆತು. ಹಂಗ ನಮ್ಮಲ್ಲಿ ಆಗ್ಬೇಕಲ್ಲ ಅದು. ಅದಾಗೋ ಮಠ ಇವು ಸುಖರೂಪನ ಅನಿಸ್ತಾವ. ವಿಷಯ ಸಂಗ್ರಹ ಮಾಡ್ಕೊಂತ ಕೊಡೋದು ಅದು ನಿನ್ನ ಕೆಲಸ ಅಲ್ಲ. ಏ ನಿನ್ನ ಕೆಲಸ ನಿನ್ನ ನಿಜವನ್ನ ನೀನ್ ಯಾರನ್ನು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದು ಲಾಭ. ಏನಾರ ಮಾಡಿ ಸುಖ ಹೊಂದ್ಬೇಕನ್ನೋದು ಅದು ಮೂರ್ಖರ ಕೆಲಸ ಅಂತ. ಇಲ್ಲಿ ತನಕ ಮಾಡ್ಕೊಂತ ಬಂದಿಯಲ್ಲ, ಏನಾಗೈತೆ ನೋಡ್ಕೋ. ವಿಷಯಾದಿಗಳಿಂದ ಇಂದ್ರಿಯಗಳಿಂದ ಮನಸ್ಸನ್ನ ಬುದ್ಧಿ ಬುದ್ಧಿಯಿಂದ ಅಂತರಾತ್ಮನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಒಂದೊಂದು ಹಿಂದೆ ಸರಿಸುವಂತ ನಿಂದ ಭಾವದೊಳಗೆ ನೀ ಇರಾಕಲಿ. ಏನ್ ಮೆಲ್ಲ ನೀ ಒಳ ಸರಿಯುತ್ತ ಅಂತ ಅದಕ್ಕೆ ಹೇಳ. ಮನಸ್ಸು ಎಲ್ಲೇ ಇದ್ದರೂ ಆ ಮನಸ್ಸಿನ ಒಳಗೂಡದೆ ಆ ಮನಸ್ಸಿಗೆ ನಾನು ವಿಲಕ್ಷಣ ಇದ್ದೇನೆ ಅಂತ ಅನ್ನೋದಿನ ಇದೇ ನೆನವಿನಾಗ ಇರ ಕಲಿಬೇಕು ನೋಡ್ರಿ. ಇದ ಮನಸ್ಸಿಗೆ ಪ್ರತ್ಯಾಹಾರ. ಏನ್ ಮನಸ್ಸಿಗೆ ಹೇಗೆ ನನಗೆ ಸಂಬಂಧ ಇಲ್ಲ, ಅದನ್ನ ಅರಿಯಾವ ನಾನು. ಯಾವ ನನ್ನಿಂದ ಅದು ತಿಳಿಸಿಬಿಡ್ತೈತಿ, ನನಗೆ ಗಣ್ಯವಾಗಿ ಮನುಷ್ಯನ ವಿಕಾರಗಳನ್ನು ನಾ ತಿಳಿತೀನಿ. ಅಂದಿನ ನನಗವು ಇಲ್ಲ. ಬುದ್ಧಿ ವಿಕಾರಗಳನ್ನು ನಾ ತಿಳಿತೀನಿ. ಮನುಷ್ಯನ ವಿಕಾರ ನಮ್ಗೆ ಗಣ್ಯವಾಗಿದ್ದಾವೆ, ಜಡವಾದದ್ದು ಅವು ನನಗೆ ಗಣ್ಯವಾಗ್ಯದ. ಅವು ಯಾವುವು ನಾನಲ್ಲ ಅಂತ ತಿಳಿದು ಅವನ್ನೆಲ್ಲ ಕೈ ಬಿಡು ಪ್ರಯತ್ನವನ್ನು ಮಾಡ. ತಿಳಿದು ಇವನ್ನೆಲ್ಲ ಕೈ ಬಿಡಬೇಕು. ನೀನು ಅಲ್ಲದನ್ನೆಲ್ಲ ಕೈ ಬಿಡು. ತಿಳಿಯುವ ವ್ಯವಹಾರವನ್ನು ಬಿಟ್ಟು ಅರಿವಿನೊಳು ನಿಂತರೆ ಅರಿವಿಗೆ ಪ್ರತ್ಯಾಹಾರವೆನಿಸುವುದು. ಹೌದು, ಅರಿವು ಬೇರೆ, ಅರಿವಿನ ಕ್ರಿಯೆ ಬೇರೆ. ಅರಿವಿನ ಕ್ರಿಯೆ ಎಲ್ಲಿ ಐತಿ ಅಂದ್ರೆ ಹಮ್ಮಿನೊಳಗೆ ಐತಿ, ಅಹಂಕಾರದೊಳಗೆ ಅಲ್ಲಿ ಕ್ರಿಯೆ ನಡೆದು. ಅರಿವು ನಿಷ್ಕ್ರಿಯೆ ಐತಿ, ಬರೀ ಅರಿವು ಅದು, ಯಾವ ಕ್ರಿಯಾರಹಿತವಾದದ್ದು. ಏನ್ ಮೊದಲ ಈ ಶರೀರ ಪ್ರತ್ಯಾಹಾರ ಮಾಡಕ್ ಕಲೀರಿ. ಅಲ್ಲಿಂದ ಇಲ್ಲಿ ಬಂದು ಕುಂಡ್ರಾಕರ ಕಲೀನಿ. ತಡೆಯಲಿಕ್ಕೆ ಮುಗುಳು ಸುಟ್ಟಬೇಕು ನಂಗೆ ಬಿಡೋಕಿ ತಾಯಿ ಮಾರ್ಕೂಲೆ ಆಕೈತೆ ನನಗೆ. ಇಷ್ಟು ಬಿಟ್ಟಾರ ಬಂದು ಕುಂಡ್ರಾಕ ಕಲೀನಿ. ಪ್ರತ್ಯಾಹಾರ ಸ್ಥಾನ ಪ್ರತ್ಯಾಹಾರ ಮೊದಲು ಮಾಡ. ಏನ್ ತಡೆಯಲಿಕ್ಕೆ ಓಡೋಕಿ ಮತ್ ಅಲ್ಲೇ ಐತಿ ನನಗೆ ಸುಖ ಬುದ್ಧಿ, ಅಲ್ಲಿ ಓಡಿ ಹೋಗ್ತೈತಿ, ಎಳ್ಕೊಂಡು ಹೋಗ್ತೈತಿ ಅದು. ಹಂಗೆ ವಾಸನ ಶರೀರ ಬಿಟ್ಟು ಕೂಡಲೇ ಯಾರ್ಯಾರಿಗೆ ಯಾವ ವಾಸನ ಅಲ್ಲಿಗೆ ಹೋಗೈತೆ ಅದು ಮತ್ತೆ ಹೇಳ್ಕೊಂಡು. ಆ ಶರೀರ ಅಲ್ಲಿ ಹೋಗಿ ಹೋಗಿ ಅಲ್ಲಿ ಹೋಗುದೇ ಇಲ್ಲ. ಅದು ಮನ್ಯಾಗ ಕುಂತೇನೆ ಹೇಳಿ, ನೀವು ಎಲ್ಲ ಹೋಗುದು ಬಂದಿರ ಇಲ್ಲೇ ಕುಂತೇನೆ ಅಂತ. ಹೌದಿಲ್ಲ? ಸೂಕ್ಷ್ಮ ಶರೀರ ಅದು, ಜಡ ಶರೀರ ಹೋಗ್ತೈತಿ ಅದು ಕರ್ಮಕ್ಕನುಸಾರವಾಗಿ. ಸೂಕ್ಷ್ಮ ಶರೀರ ವಾಸನ ಜ್ಞಾನ ಮಾಡ್ಕೊಂಡಾಗ ನಾಶ ಆಕೈತಿ ಅದು ನಾಶ ಆಗುದಿಲ್ಲ. ಆಗಿರುದಿಲ್ಲ, ಹಂಗೆ ತಿರ್ತೈತಿ. ಮತ್ತೆ ಆ ವಾಸನೆಗೆ ಅನುಗುಣವಾಗಿ ಮತ್ತೆ ಶರೀರ ಧಾರಣ ಮಾಡ್ತೈತಿ. ಅಂಗಿ ಹರಿದ್ಕೂಲ ಮತ್ತೊಂದು ಅಂಗಿ ಹೆಂಗ ತೊಟ್ಕೋತೀವಿ ಹಂಗ ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರಗಳು ಬರ್ತಾವ. ಎಂತೆಂಥ ಕರ್ಮವನ್ನು ನೀ ಮಾಡೈತಿ ಅಂತಂಥ ಶರೀರಗಳು ಬರ್ತಾವ. ಮಾಡಿಬಿಟ್ಟು ಈಗ ಅಂಥವ್ ಶರೀರಗಳು ಕಾದು ಕುಂತಾವ್ ನಿನಗೆ. ಅವನು ಹೊಂದಬೇಕ, ಬೇರೆ ದಾರಿ ಇಲ್ಲ. ನೀ ಹುಟ್ಟಿಟ್ಟು ಬರಬೇಕಾಕೈತಿ. ಹುಟ್ಟಕ್ಕೆ ಹಸ್ತೈತಿ ಅದು ವಾಸನ. ಅಂತ ಕರ್ಮಗಳನ್ನು ಮಾಡಿ ಕಂತ್ರಾಟ. ಏನ್ ಯಾರು ಉಣ್ಬೇಕು ಅದನ್ನ? ಅಲ್ಲಿ ಹುಟ್ಟಿ ಬಂದು ಅದನ್ನ ಅನುಭವಿಸಬೇಕು. ಯಾರ್ಯಾರು ಏನೇನ್ ಮಾಡಿರ್ತೀವಿ ಅದರ ಪ್ರಕಾರ ಜನ್ಮ ತಾಳಬೇಕಾಗೈತಿ. ಏನ್ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟ ಸಿಕ್ಕಿತಪ್ಪ ಅಂತ. ಸಂತರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದ ಕೆಟ್ಟಿರಪ್ಪ ಅಂತ. ಎಷ್ಟು ಮಂದಿ ಮಹಾತ್ಮರು ಇದನ್ನೇ ಎಚ್ಚರಿಕೆ ಕೊಟ್ಟರು, ನಾವು ಅದ್ರ ಕಡೆ ಲಕ್ಷ್ಯ. ಬರೇ ಬಾಳೆಕೆ ಬಡ್ಕೊಂಡು ಬಾಳೆಕೆ ಬಡ್ಕೊಂಡು ಸತ್ವ ಆದದ್ರು ನೆನಪಿಸೋದಾವ. ನಿಮ್ಮ ಅಜ್ಜ ಮುತ್ತಜ್ಜ ಅವು ಬಡ್ಕೊಂಡು ಸತ್ವ ಆದವು. ಅವುಗಳನ್ನ ನೆನಪಿಸೋದ ಇಲ್ಲ. ನೆನಪು ಮಾಡಕ್ಕಾಗೈತಿ? ನಿಮ್ಮ ಅಜ್ಜನ ಅಜ್ಜ ಯಾವ ಗೊತ್ತೈತಿ? ಇಲ್ಲಿ ಬಿಡ್ರಿ ಅಂತ. ಹೌದಿಲ್ಲ? ಈ ಮಹಾತ್ಮರು ಎಷ್ಟೋ ಸಾವಿರ ವರ್ಷಗಳಾದ್ರೂ ಇವ್ರ ಸ್ಮರಣೆ ಐತಿ. ಯಾಕೆ? ಅವಿಸ್ಮರಣೀಯರಾಗಿ ಉಳಿದ್ರು. ಎಲ್ಲ ಮರೆತು ಅದು ಬಾಳೆಕ್ ಪಡ್ಕೊಂಡದ್ದು ಎಲ್ಲ. ಅವನ್ನ ಯಾರು ನೆನಪು ಮಾಡ್ತಾರೆ? ಏನ್ ಲಾಭ ಐತೆ ಅವ್ರು ನೆನಪು ಮಾಡೋದ್ರಿಂದ?
ಬಾಳೆಗೆ ಪಡ್ಕೊಂಡು ಸತ್ತು ಆದ್ರೂ ನೆನಪು ಮಾಡಿದ್ರೆ ಏನೂ ಲಾಭ ಇಲ್ಲ. ಅಂಥವ್ರು ತ್ಯಾಗ ಮಾಡಿದವ್ರು ನಾವು ಹಂಗೆ ಮಾಡಬೇಕಪ್ಪ, ಆ ಭಾವ ಬರ್ತದೆ ನಮಗೆ. ಆ ಸ್ಥಿತಿಯನ್ನು ಪಡಿಬೇಕಂತ ಮಹಾತ್ಮರ ನೆನಪು ಮಾಡಿದ್ರೆ ನಮಗೂ ಆ ಮಹತ್ತರವಾದಂಥ ಇರುವಿನ ಭಾವ ಬರ್ತೈತಿ. ನೀವು ಬಾಳೆಗೆ ಪಡ್ಕೊಂಡು ಸತ್ತು ಅದ್ರ ನೆನಪು ಮಾಡಿ ಏನು ಮಾಡೋಣ, ಎಷ್ಟು ಗಳಿಸಿದ್ರೆ ಏನು ಮಾಡೋದು. ಇದಕ್ಕಾಗಿ ವಿಶೇಷ ಮಂದಿ ಸತ್ತು ಹೋಗ್ಯಾವ, ಎಷ್ಟು ಆಗಿ ಹೋಗ್ಯಾವಲ್ಲ ಭೂಮಿ ಮ್ಯಾಗ. ಏನು ಜ್ಞಾನಕ್ಕೆ ಏಕೈಕ ಆಧಾರ ಅಂದ್ರೆ ಅನುಭವನ. ಅದಕ್ಕೆ ಅನುಭವ ಶಾಸ್ತ್ರವ ನೋಡಿ ತನ್ನ ಅನುಭವಿ ಪರೋಡ ನೀಡಾಡಿ ಅಂತ. ಅಂಥವರ ಅನುಭವಿಗಳ ಸಂಘ ಸಿಗೋದು ಬಹಳ ದುರ್ಲಭದ ನಮಗೆ. ಸಿಕ್ಕರೆ ಅದರ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಏನು ಏನು ಗಳಿಸಿದ್ರು ನೀವು ಅಲ್ಲದನ್ನ ಗಳಿಸಿರಿ, ನಿಮ್ಮನ್ನೇನು ನೀವು ಗಳಿಸ್ಲಿ. ಮಣ್ಣಾಗ ಒಂದು ಹಿಡಿ ಮಣ್ಣು ಗಳಿಸಿದ್ವಿ, ಅಲ್ಲಿ ಹೊಲ ಹಿಡಿದ್ನೆ, ಇಲ್ಲಿ ಹೊಲ ಮತ್ತು ಮಣ್ಣ ಹಿಡಿದೆ. ನಿನಗೆ ಬೇಕಾದದ್ದೇನು ಹಿಡಿಯಲಿ, ಬರೇ ಅದನ್ನ ಹಿಡಿಯಾಕ ಬಡ್ಕೋತಿಯಲ್ಲ ನೀನು. ಏನು ದೊಡ್ಡ ಕೆಲಸ ಮಾಡಿದ್ವಿ. ನಿನಗೆ ಬೇಕಾದ ಸಮಾಧಾನ ಶಾಂತಿಯನ್ನು ಕೊಡೋದನ್ನು ಗಳಿಸಲಿಲ್ಲಲ್ಲ. ಧನವ ಗಳಿಸಬೇಕು ಎಂಥದ್ದು, ಜನರಿಗೆ ಕಾಣಿಸದಂಥದ್ದು. ಬಚ್ಚಿಟ್ಟ ಗಂಟನ್ನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು. ಹೌದು ಹೌದು ಅನ್ನಬೇಕು, ಬಲ್ಲವರು ಹೌದು ಹೌದು ಅನ್ನುವಂಥದ್ದನ್ನು ಗಳಿಸೋದು ಜ್ಞಾನ ಸಂಪತ್ತನ್ನು. ಸವಿಲಾರದಂಥ ಸಂಪತ್ತು. ನೀ ಗಳಿಸಿದ್ದೆಲ್ಲ ಸೌದು ಸಬಕಾರ ಸೌದಂಗೆ ಸೌದು ಹೋಗೋದು. ಹಿಂದಗಡೆ ಅಳಾಕ್ ಶುರು ಮಾಡ್ತೀವಿ, ಅಯ್ಯೋ ಏನ್ ಮಾಡಿ ಯಪ್ಪ ಎಲ್ಲ ಹೋಗ್ತದೆ. ಕರ್ಮದಿಂದ ಗಳಿಸಿದ್ದು ಏನೈತೆ ಅಲ್ಲ ಅದು ನಾಶ ಆಗಿ ಹೋಗುದು. ನಾವು ಇದು ಜ್ಞಾನ ಸಂಪತ್ತನ್ನು ಗಳಿಸು. ಅದೇನು ಮಾಡೋದು, ಅದಕ್ಕೆ ಸಂಪತ್ತು ಅಂತಾರೆ. ಅದು ವಿಪತ್ತನ. ಅದು ವಿಷಯಗಳ ಸಂಗ್ರಹ ಅಂದ್ರೆ ಅದು ವಿಪತ್ತನ. ಅದೇನು ಸಂಪತ್ತಲ್ಲ. ಸಮವಾದ ಪತ್ತು ಸಂಪತ್ತು. ಸಮಸ್ಥಿತಿಯಿಂದ ಇರುವಂತಹದ್ದು ಯಾವ್ದೈತಿ, ಸುಖರೂಪವಾದದ್ದು ಯಾವ್ದೈತಿ, ಅದಕ್ಕೆ ಸಂಪತ್ತು ಅಂತಾರೆ. ಏನ್ ನಿಮ್ಮನ್ನು ಯಾರು ಹುಟ್ಟಿಸಿಲ್ಲ, ನಿಮ್ಮನ್ನು ಯಾರು ಹಡ್ದಿಲ್ಲ. ಶರೀರ ಹುಟ್ಟಿಸ್ಯಾರ, ಶರೀರ ಸಂಬಂಧಿಗಳವರು, ತಂದೆ ತಾಯಿಗಳು. ನಿನಗೇನು ಸಂಬಂಧ ಇಲ್ಲ ಅವರು. ನಮ್ಮಪ್ಪ ನಮ್ಮವ್ವ ನಿಮ್ಮವ್ವಗಳು ಯಾರೂ ಇಲ್ಲ. ಅರಿವಿನ ಅಪ್ಪ ಅರಿವಿನವ್ವ ಯಾರು ಇಲ್ಲ. ಶರೀರದಪ್ಪ ಅವ, ಆಯಾ ಶರೀರ ಸಂಬಂಧಿಗಳವು. ನೀ ಅವರ ಶರೀರನ ನಾನಂತ ತಿಳ್ಕೊಂಡೆ, ಅದಕ್ಕೆ ನಮ್ಮಪ್ಪ ನಮ್ಮವ್ವ ಅಂತ. ತಂದೆ ತಾಯಿಗಳಿಲ್ಲ, ಬಂಧು ಸಕರಾರಿಲ್ಲ, ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ಯಾರು ನಿನಗೆ ಸಂಬಂಧಿಗಳು, ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ. ಹಸ್ತಂ ಕೋಹಂ ಕುತಾಯ ಆಮೆ ಜನನಿ ಕೋಮೆ ತಾತ ಇತಿ ಪರಿಭಾವಯ ಸರ್ವಮ ಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ. ಇದು ಕನಸಿನಂತೆ. ಏನೇನೋ ಆದಪ್ಪ ಕನಸಿನಾಗ ತೋರಿದಂಗ ಆಗಿ ಹೋಗ್ತಿದ್ದಂತ. ಅದು ಹೋತಿ, ಅದನ್ನ ನೀ ಹಂಗ ಇದೆಯಲ್ಲ. ನೀ ಯಾರು ನೋಡು, ನಿಜವಾದ ನೀನು ಯಾರು. ಆರೋಪ ಮಾಡ್ಕೊಂಡು ಕುಂತೀನಿ, ಎಲ್ಲದನ್ನ ನೀ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಆರೋಪಿತ ಭಾವ ತೆಗೆದಾಕುವುದರಿಂದ ಈ ಅಧ್ಯಾತ್ಮದ ವ್ಯವಸಾಯ, ಈ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ನಿನ್ನಲ್ಲಿ ಅಲ್ಲದನ್ನ ನೀ ಆರೋಪ ಮಾಡ್ಕೊಂಡು ಕುಂತಿಯಲ್ಲ, ಅದನ್ನು ತೆಗೆದುಹಾಕುವ ಪ್ರಯತ್ನ ನಿರಂತರ ಮಾಡಬೇಕು. ಎಡೆಬಿಡದೆ ಅಭ್ಯಾಸ ನಡಿಬೇಕು. ನೀನ್ ಯಾರು, ನೀನು ಅಲ್ಲದ್ಯಾರು. ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವನ್ನು. ನಿಜವಾದ ಸುಖ ಶಾಂತಿಯನ್ನು ಹೊಂದಬೇಕಂದ್ರೆ ನಾವಲ್ಲದ್ದು ಯಾವುದು, ನಾ ಯಾರು ಅನ್ನೋ ವಿಚಾರ ಅಭ್ಯಾಸ ನಿರಂತರ ತೊಡಗಬೇಕು ನಾವು. ಅಂತ ವಿಚಾರವಂತರ ಸಂಘ ನಮಗೆ ಬೇಕು. ಹುಟ್ಟಿದ್ದೆಲ್ಲ ನಾಶ ಆಗುದಂತೆ ಖಂಡಿತನ. ಹುಟ್ಟಿದ್ದೆ ಅದು ಶರೀರ ಹುಟ್ಟತೈತಿ, ಶರೀರ ಸಾಯ್ತೈತಿ. ನೀನು ಹುಟ್ಟಿಲ್ಲ, ಸತ್ತಿಲ್ಲ. ಹುಟ್ಟಿಲ್ಲ, ಸುಡುಗಾಡ ಕಂಡಿಲ್ಲ ಅಂದಾರಲ್ಲ. ನಾನು ಸಾಯ್ತೇನೆ, ನಾನು ಹುಡ್ತೇನೆ. ಶರೀರದ ಹುಟ್ಟು ನಿನ್ನ ಹುಟ್ಟಲ್ಲ, ಶರೀರ ಸಾವು ನಿನ್ನ ಸಾವಲ್ಲ. ಈ ಶರೀರ ಹುಟ್ಟಕ್ಕಿಂತ ಮೊದಲು ನೀ ಅದಿ, ಅದು ಇದ್ದಾಗ ಅದೇ ಹೋದ್ಮ್ಯಾಗು ನೀ ಇರ್ತಿ ಅನ್ನೋದನ್ನ ಖಾತ್ರಿ ಮಾಡ್ಕೋ. ನೀ ಏನು ಹುಟ್ಟಿಲ್ಲ, ಸತ್ತಿಲ್ಲ, ನೀನು ಸುಡುಗಾಡ ಕಂಡಿಲ್ಲ ಅಂತಾರ. ನಾ ಸಾಯವ ಅಂತ ತಿಳ್ಕೊಂಡೆ ಅಲ್ಲ. ಯಾವ ಸಾಯವ? ಸಾವು ಇಲ್ಲ ನಿನಗ. ಹುಟ್ಟು ಸಾವುಗಳು ಶರೀರ ಧರ್ಮವು, ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮದಾಗ ನೀ ಇದ್ರೆ ಆರಾಮಿರ್ತಿ. ಶರೀರ ಧರ್ಮ ಹಿಡ್ಕೊಂಡು ಕುಂತಿದ್ದೀನಿ.
ಇಂದ್ರಿಯಗಳ ಧರ್ಮ, ಶರೀರ ಧರ್ಮ, ಮನುಷ್ಯನ ಧರ್ಮ ನೀನಲ್ಲ. ಅವನ್ನೆಲ್ಲ ಕೈ ಬಿಡು. ನನಗೆ ಶರಣು ಬಾ ಅಂತ ಕೃಷ್ಣ ಪರಮಾತ್ಮ ಸಚ್ಚಿದಾನಂದ ಇರು, ಯಾವಾಗಲೂ ಇದ್ದು ಇರು, ಈಗ ಶರಣು ಬಾ ಅಂತ ಅದನ್ನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೀಕಂ ಶರಣಂ ಮೃಜ. ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ, ಬುದ್ಧಿಯ ಧರ್ಮ ಅವನ್ನೆಲ್ಲವನ್ನು ಕೈಬಿಟ್ಟು ನನಗೆ ಅಂದರೆ ಕೃಷ್ಣ ಅಂದರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಅದಕ್ಕೆ ಅದ್ರ ಕಡೆ ಲಕ್ ಕೊಡುವಂತ ಯಾವಾಗಲೂ ಐತೆ ಅದು ಎಂದೂ ನಾಶ ಆಗುದಿಲ್ಲ, ಅದು ಸವಿಯುವುದಿಲ್ಲ, ಸಾಕು ಅನಿಸೋದಿಲ್ಲ. ಅದ್ರ ಕಡೆ ಲಕ್ ಕೊಟ್ಟಂತ ಏನು ಆ ಸದ್ವಸ್ತು ಕೆಡಲಾರದಂಥ ವಸ್ತು ಅದ ನಿನ್ನ ಸ್ವರೂಪದ. ಕೃಷ್ಣ ಅಂದ್ರೆ ಗೊಂಬೆಲ್ಲ ಮತ್ತೆ ನವಲಿಗಿರಿ ಚುಟ್ಕೊಂಡ ಅದಲ್ಲ, ಅದನ್ನ ನೆನಪು ಮಾಡಿದ್ರೆ ಆಗೋದಿಲ್ಲ. ಅದು ಕಲ್ಪನಾದಾಗ ತೋರಿದ್ದದು ಕೃಷ್ಣ ಅಂದ್ರೆ, ಹೌದಿಲ್ಲ? ಗೊಂಬೆಲ್ಲ ಕೃಷ್ಣ ಅಂದ್ರೆ ನಾವು ದೇವ್ರ ಅನುಕೂಲ ಅದ ಆಕಾರ ಕೊಡ್ಬೇಕು, ಪರಮಾತ್ಮ ಅನುಕೂಲ ಜಡಿ ಬಿಟ್ಕೊಂಡವ ಅದು ಅಲ್ಲ. ಅದು ಒಂದು ಭ್ರಮ ನಿನಗೆ. ಅವನ್ನೆಲ್ಲ ನಾಶ ಮಾಡ್ಕೊಂಡು ನಾಮರೂಪಗಳ ಭಾವ ಬರಬಾರ್ದು ನಿನಗೆ. ಅವು ಕಲ್ಪಿತ ನಾಮ ಕಲ್ಪಿತ ರೂಪ ಏನ್ ಮಾಡ್ತಾವು ನೀನು ಮತ್ತು ದುಃಖ ಕೊಡಕ್ ಅದಕ್ಕೆ ಅವನು ತೆಗೆದು ಹಾಕ. ಯಾವುದು ನಿನ್ನಿಂದ ತಿಳಿಸ್ಕೊಳ್ತೈತಿ ಅದು ಜಡ ಐತಿ, ನಾಶ ಆಗಿ ಹೋಗ್ತೈತಿ. ಅದಕ್ಕೆ ಅರುವಲ್ಲದುದನು ಜಡವೊಂದು ಬಿಡುವನೇ ಜಾನರ ದೇವ ಅಂತ. ಅದು ನೀನ್ ತೀತೀತೇವ, ನೀ ಅದನ್ನು ತೀತೀವ. ನಿನ್ನಿಂದ ತಿಳಿಸ್ಕೊಳ್ಳೋದು ನೀ ಹಂಗಕ್ಕಿ, ನಿನಗೆ ಅನ್ಯವಾಗಿ ಐತೆ. ಈ ಭೋಗಲಾಲಸ ಏನ್ ಮಾಡ್ತೈತಿ, ಜನ್ಮ ಜನ್ಮಾಂತರ ನಮ್ಮನ್ನು ತಿರ್ಗಾಕಸ್ತೈತಿ ನಾವು. ಅದಕ್ಕೆ ಈ ಭೋಗ ವಾಸನೆಗಳನ್ನು ಪೂರ್ಣ ಈಗ ಮನುಷ್ಯನ ಜನ್ಮ ಇದ್ದಾಗ ವಿವೇಕದಿಂದ ಇವನ್ನ ನಾಶ ಮಾಡ್ಕೊ. ಹೆಂಗ ಅವನು ತೃಪ್ತಿ ಪಡಿಸ್ಬೇಕಂತ ಹೊಕ್ಕಿ ಹಂಗಂಗೆ ತೃಪ್ತಿ ಆಗುದ. ಹಪಾಪಿ ಹೆಚ್ಚಕೈತಿ, ಬೆಂಕಿಯನ್ನು ಆರ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ತಿಂಬೊಂಬುದರಿಂದ ತಿನ್ನು ಚಟ ಕಡಿಮೆ ಆಕೈತೇನ್ರಿ? ಇನ್ನಟ್ಟು ಅದನ್ನ ಮಾಡಂತಿ ಮತ್ ಹೌದಿಲ್ಲ? ಅದನ್ನ ಮಾಡಿ ಅದನ್ನ ಹೊಳ್ಳಿ ಅದನ್ನ ಮಾಡ ಕಡಿಕ ಹಂಗ ತಿನ್ನಂಗಲ್ಲ. ಮೊದಲೇ ತೂತಿನಲ್ಲಿ ಇದ್ದಂಥ ರುಚಿ ಕೊನೆಗೆ ತೂತಿಗೆ ವಾಯ್ಕ್ ಕಾಣಿಸ್ತೈತಿ. ವಾಯ್ಕ್ ಅಂತ ಯಾಕೆ ಕಾಣಿಸ್ತಿ? ಅದ ಸುಖರೂಪ ಆಗಿದ್ರೆ ಅದನ್ನೇ ಕೊಲ್ಲಿಂತಿ, ಕೈ ಮುಗಿತೇನಪ್ಪ ಬ್ಯಾಡ ಅಂತಿ. ಹಂಗ ಎಲ್ಲ ಇಂದ್ರಿಯ ಸಂಪರ್ಕ ಭೋಗ ಅವೆಲ್ಲ ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಏಸಿಗೆ ಅವಗುಡಿಸುತ್ತೀವಿ, ವಾಯ್ಕ್ ಕಾಣಿಸ್ತೈತಿ, ಕೈ ಮುಗಿತೇನಪ್ಪ ಬ್ಯಾಡ ಅಂತ. ಹೌದಿಲ್ಲ? ಅವು ಬೇಜಾರ ದುಃಖವನ್ನು ಕೊಡ್ತಾವ. ಮತ್ತೆ ನಮ್ಗೆ ಜನ್ಮ ಜನ್ಮಾಂತರದ ವಾಸನ ಮತ್ತಟು ಅವು ಗಟ್ಟಿ ಹಾಕೊಂತ ತಿರ್ಗಾಕಿಸ್ತಾವ. ಅದಕ್ಕೆ ಅದರ ಆಶಯ ಮಾಡಕ್ ಹೋಗ್ಬೇಡಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಇದರಿಂದ ದೂರ ಸರಿ. ಅದರಿಂದ ವಿವೇಕ ಇದ್ದಾಗ ಬರ್ತೈತಿ ನಮ್ಮಲ್ಲಿ. ಈ ವಿವೇಕ ಉದಯ ಆದಾಗ ಆ ವಾಸನ ನಾಶ ಮಾಡ್ಕೊಂಡಾಗ ಬರ್ತೈತಿ. ನಾವ ಅದ್ರಾಗ ಹೋಗ್ಲಂಗ ಆಗಕ್ ಬರ್ತೈತಿ. ಒಳಗ್ ವಾಸನ ಇತ್ತಂದ್ರ ತುಡುಗ್ಲೇರು ಹೋಗಾವ್ ನಾವು. ಮತ್ತೆ ಈಗೆಲ್ಲ ಬಿಟ್ಟಿ ಯಾಕ್ರಿ ಒತ್ತಿಲ್ದಂಗ ಅದನ್ನ ಮಾಡ್ತೀವಿ. ಅವಾಗ ಮಿಥ್ಯಾಚಾರಿ ಅಂತಾರೆ. ಹೊರಗೆ ಬಿಟ್ಟು ಒಳಗೆಲ್ಲ ಅದನ್ನ ಮಾಡವ. ಹೊರಗೆ ಮಂದಿ ಇದ್ದಾಗ ಏನು ಇಲ್ಲ ಇಲ್ಪ, ಒಳಗೆ ಯಾರು ಇಲ್ದಾಗ ಅದನ್ನ ಮಾಡವ. ಅದ ಅವ ಮಿಥ್ಯಾಚಾರಿ. ಅವ ಹೊರಗೆಲ್ಲ ನಿಗ್ರಹ ಮಾಡ್ಕೊಂಡು ಒಳಗೆಲ್ಲ ಬರೀ ಅದ ನೆನಪು ಮಾಡ್ಕೋತ ಅದು ಉಪಯೋಗ ಇಲ್ಲ. ಭಾಳ ಹೀನ ಸ್ಥಿತಿ ಬರ್ತದೆ ಇವತ್ತು. ಮನಸ್ಸಿನಾಗ ಏನೇನು ಸ್ವಲ್ಪ ಉಳಿಬಾರ್ದು ನಿನಗೆ ಇಚ್ಛಾ. ಭೋಗ ವಾಸನೆಗಳು ಪೂರ್ಣ ಸಮೂಲವಾಗಿ ನಾಶ ಆಗ್ಬೇಕು ನೋಡ್ರಿ. ಅಂದಾಗ ಅಂತಃಕರಣ ಸ್ವಚ್ಛಕತಿ. ಅವಾಗ ನಿಮ್ಮ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತದೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದರ ಸಂಬಂಧ ವಾಸನ ನಾಶ ಮಾಡ್ಕೊಳ್ಳೋ ಸಂಬಂಧ ಈ ಅಭ್ಯಾಸ ನಾವು ಮಾಡ್ಬೇಕಾಗಿದೆ. ಈ ವಿವೇಕ ನಿನ್ನಲ್ಲಿ ಎಲ್ಲಿ ತನಕ ಜಾಗೃತ ಆಗೋದಿಲ್ಲ ಅಲ್ಲಿ ತನಕ ಇದು ನಿನಗೆ ದೋಷ ಕಾಣೋದಿಲ್ಲ. ದೋಷ ಕಂಡಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ನಾವು ಇದ ಸುಖರೂಪ ಅನಿಸ್ತೈತಿ. ವಿವೇಕ ಇಲ್ಲದವ್ರಿಗೆ ಇದು ದೋಷ ಕಾಣೋದಿಲ್ಲ, ಇದ ಸುಖರೂಪ, ಇದ ಖರೆ ಅಂತ ತಿಳ್ಕೊಂಡು ಇದ್ರ ಬೆನ್ನ ಹತ್ತೀವಿ ನಾವು ಬಾಳೆ. ಇಲ್ಲಿ ಒಬ್ಬ ವಿವೇಕ ಯಾವ ಉದಯ ಆಕೈತಿ, ಅವ ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ಇದೆಲ್ಲ ಅನಿತ್ಯತಿ, ದುಃಖ ರೂಪಿ ಐತಿ, ಇದ್ರ ಬೆಂಡ ಹತ್ತಬಾರ್ದು ಅಂತ ನಾವು ಅದರಿಂದ ಹಿಂದಕ್ಕೆ ಸರಿಯಾಗಿ ಶುರು ಮಾಡ್ತೀವಿ. ವಿವೇಕ ಉದಯ ಆದಾಗ ನಮ್ಮಲ್ಲಿ ಅದು ವಿವೇಕ ಜಾಗೃತ ಆಗ್ಬೇಕಾದ್ರೆ ಇದೇ ಸಂಘ ಬೇಕಿದಕ್ಕೆ. ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಈ ಸತ್ಸಂಗವನ್ನು ನಾವು ಮಾಡ್ಬೇಕಾಗೈತಿ. ಎಷ್ಟು ಮಂದಿ ವಿವೇಕವಂತರಾಗಿರಿ, ವಿವೇಕ ನಿಮ್ಮಲ್ಲಿ ಜಾಗೃತ ಆಗೈತಿ ಅಂದ್ರೆ ಸರಿಯಾಗಿ ಮಾಡಿಲ್ಲ ನಾವು. ಅದೇ ನಮ್ಮ ವ್ಯವಹಾರಿಕ ಸಮಸ್ಯೆಗಳು ಅಷ್ಟೇ ಬಿಡಿಸ್ಕೊಂಡ್ರೆ ಆಗೋದಿಲ್ಲ. ನಿನ್ನ ಜನ್ಮನ ಪಾವನಾಗಿ ಹೋಗ್ತೈತಿ. ಇದ್ರ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ ದೊಡ್ಡ ಲಾಭ ಅದ. ಅದನ್ನ ಮಾಡ್ಕೋರಿ. ಮನುಷ್ಯನ ಜನ್ಮದ ಲಾಭ. ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ.
ಅಂದಾಗ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಇದ ಲಾಭ. ಬಿಡು. ಸಕಲ ಸಾಧು